ಸಾಲಿನಲ್ಲಿ ಮಹಾತ್ಮ ಜಾತಿ ಉದ್ಯೋಗ ಯೋಜನೆ ಹಾಗೂ 15 ಹಣಕಾಸು ಯೋಜನೆ ಅನುದಾನದಲ್ಲಿ ನಿರ್ವಹಿಸಲು ಕಾಮಗಾರಿಗಳ ಸಾಮಾಜಿಕ ಲೆಕ್ಕಪತ್ರ ಯೋಜನೆಯ ಗ್ರಾಮ ಸಭೆಗೆ ಎಲ್ಲರೂ ಸ್ವಾಗತಿಸುತ್ತಾ ನಾಳೆಗೆ ನಮ್ಮ ಸಭೆಯನ್ನು ಪ್ರಾರಂಭಿಸುತ್ತೇವೆ. ರಾಜ್ಯ ಉದ್ಯೋಗ ಯೋಜನೆ ಹಾಗೂ 15 ಹಣಕಾಸು ಯೋಜನೆಯಲ್ಲಿ ಕಲ್ಲಮುಖಿ ಗ್ರಾಮ ಪಂಚಾಯತ್ನಲ್ಲಿ 2023-24 ಸಾಲಿನಲ್ಲಿ ಅನುಷ್ಠಾನಗೊಂಡಿರುವ ಕಾಮಗಾರಿಗಳ ಸಾಮಾಜಿಕ ಲೆಕ್ಕಪತ್ರ ಯೋಜನೆ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಶಿಶು ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿ ಅಧಿಕಾರಿ ಅವರು ಲೋಕಾಯುಕ್ತರಲ್ಲಿ ತನಿಖೆ ಇರುವುದರಿಂದ ಅವರಿಗೆ ಶಿಶು ಅಭಿವೃದ್ಧಿ ಇಲಾಖೆಯ ಅಂಗನವಾಡಿ ಸುಬ್ರಹ್ಮಣ್ಯದ ಶುಭ ಇವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕೆ ಕೇಳ್ತಿದ್ದೇನೆ. ನಾನು ಸಭೆಗೆ ಸ್ವಾಗತಿಸಿದ್ದೇನೆ. ಹಾಗೆ ಉಪಸ್ಥಿತರಿರುವ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮವನ್ನು ಎಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಸಾಮಾಜಿಕ ಲೆಕ್ಕಪತ್ರ ತಂಡದ ಮುಖ್ಯಸ್ಥರಾದ ಹರೀಶ್ ಅವರನ್ನು ಸ್ವಾಗತಿಸಿದ್ದೇನೆ. ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಿತ ಗ್ರಾಮ ಪಂಚಾಯತ್ ಸದಸ್ಯರನ್ನು ಸ್ವಾಗತಿಸಿದ್ದೇನೆ. ಹಾಗೂ ಬಂದಿರುವ ಉದ್ಯೋಗಿದಾರರು ಹಾಗೂ ಗ್ರಾಮಸ್ಥರನ್ನು ಎಲ್ಲರೂ ಸಹ ಸ್ವಾಗತಿಸಿದ್ದೇನೆ. ಗ್ರಾಮ ಸಭೆಯ ಆಹ್ವಾನ ಪತ್ರಿಕೆ ಸಾಮಾಜಿಕ ಲೆಕ್ಕಪತ್ರ ಯೋಜನೆ ಸಾರ್ವಜನಿಕ ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲೆ ಮೂಡಿಗೆರೆ ತಾಲೂಕು ಕಲ್ಲಮುಖಿ ಗ್ರಾಮ ಪಂಚಾಯತ್ನಲ್ಲಿ ದಿನಾಂಕ 1/4/2023 31/3/2024 ಅವಧಿಯ 2024-25 ಸಾಲಿನ ಮಹಾತ್ಮ
1 ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಪರಿಶೋಧನೆಯು ದಿನಾಂಕ 27/11/2024ರಿಂದ 2/12/2024 ನಡೆಯಲಿದ್ದು ದಿನಾಂಕ 3/12/2024ರಂದು ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲಮುಖಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಪೂರ್ವಾಹ್ನ 19 ಗಂಟೆ ಸಮಯದಲ್ಲಿ ನಡೆಸಲಾಗುತ್ತಿದ್ದು, ಸದರಿ ಸಭೆಯಲ್ಲಿ ಗ್ರಾಮಸ್ಥರು ಭಾಗವಹಿಸಿ ಈ ಮೂಲಕ ಕೋರಲಾಗಿದೆ ಮತ್ತು ಈ ಯೋಜನೆ ಸಂಬಂಧಿಸಿದ ಅಹವಾಲುಗಳು ಇದ್ದಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಸಲ್ಲಿಸಲು ಕೋರಲಾಗಿದೆ. ವರದಿ ಬಂದ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆಕ್ಷೇಪ ಕಲಮುಖಿ ಗ್ರಾಮದ ಕೆಲಸಗಳು ನಾಯಕ ಅವರ ಜಾಗದಲ್ಲಿ ಹಟ್ಟಿ ನಿರ್ಮಾಣ ಸತ್ತಿಹಟ್ಟಿಯಲ್ಲಿ ದನ ಸಾಕಣೆ ಮಾಡದೆ ಇತರ ಸಾಮಗ್ರಿಗಳನ್ನು ಶೇಖರಿಸಲು ಉಪಯೋಗಿಸಿದ್ದು ಅನ್ಯ ಉದ್ದೇಶಗಳನ್ನು ಮಾಡುತ್ತಿರುವುದರಿಂದ ಭಾರತ ಮತ್ತು 4,326 ಆಕ್ಷೇಪಣೆ ಸೂಚಿಸಿದೆ. ಸತ್ತಿಹಟ್ಟಿಯಲ್ಲಿ ದನದ ಸಾಕಣೆ ಮಾಡುತ್ತಿದ್ದು ಇದರ ಫೋಟೋವನ್ನು ಲಗತ್ತಿಸಿದೆ. ಆದ್ದರಿಂದ ಆಕ್ಷೇಪಣೆಯನ್ನು ಕೈಬಿಡಲು ಕೋರಲಾಗಿದೆ. ಕಲಮುಖಿ ಗ್ರಾಮದ ದಟ್ಟು ವಾಟರ್ ಸೆರವು ಅಪಲಿ ಸೆರವು ಇವರ ಜಾಗದಲ್ಲಿ ಹಟ್ಟಿ ನಿರ್ಮಾಣ ಹಟ್ಟಿಯಲ್ಲಿ ದನ ಸಾಕಣೆ ಮಾಡದೆ ಇತರ ಸಾಮಗ್ರಿ ಶೇಖರಿಸಲು ಉಪಯೋಗಿಸಿದ್ದು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡುತ್ತಿರುವುದರಿಂದ ಪಾವತಿ ಮೊತ್ತವರು 19,577 ಆಕ್ಷೇಪಣೆಯನ್ನು ಸೂಚಿಸಿದೆ. ಸತ್ತಿಹಟ್ಟಿಯಲ್ಲಿ ದನ ಸಾಕಣೆ ಮಾಡುತ್ತಿದ್ದು ಇದರ ಫೋಟೋವನ್ನು ಲಗತ್ತಿಸಿದೆ. ಆದ್ದರಿಂದ ಆಕ್ಷೇಪಣೆಯನ್ನು ಕೈಬಿಡಲು ಕೋರಲಾಗಿದೆ. ಕಲಮುಖಿ ಗ್ರಾಮದ ಉದ್ದಿಪದವು ಸುಭಾಷ್ ದೇಶಪಾಂಡೆ ಇವರ ಜಾಗದಲ್ಲಿ ಹಟ್ಟಿ ನಿರ್ಮಾಣ ಸತ್ತಿಹಟ್ಟಿಯಲ್ಲಿ ದನ ಸಾಕಣೆ ಮಾಡದೆ ಇತರ ಸಾಮಗ್ರಿಗಳನ್ನು ಶೇಖರಿಸಲು ಉಪಯೋಗಿಸಿದ್ದು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡುತ್ತಿರುವುದರಿಂದ ಪಾವತಿ ಮೊತ್ತವು 8,294 ಆಕ್ಷೇಪಣೆ ಸೂಚಿಸಿದೆ. ಸತ್ತಿಹಟ್ಟಿಯಲ್ಲಿ ದನ ಸಾಕಣೆ ಮಾಡುತ್ತಿದ್ದು ಇದರ ಫೋಟೋವನ್ನು ಲಗತ್ತಿಸಿದೆ. ಆದ್ದರಿಂದ ಆಕ್ಷೇಪಣೆಯನ್ನು ಕೈಬಿಡಬೇಕಾಗಿ ಕೋರಲಾಗಿದೆ. ಮಿಡ್ಡೋಳಿ ಗ್ರಾಮದ ಮೇದಬೆಟ್ಟು ರಸ್ತೆ ಕ್ರಾಂತೀಕರಣ ಸಬ್ಜಿ ಕಾಮಗಾರಿಯಲ್ಲಿ ಸಾಮಗ್ರಿ ಖರೀದಿಗೆ ಸಂಬಂಧಿಸಿದ ಕೆಟಿಪಿಪಿ ದರಪಟ್ಟಿ ಆಹ್ವಾನಿಸುವ ಬಗ್ಗೆ ದಾಖಲಾತಿ ಪರಿಶೀಲನೆಗೆ ಲಭ್ಯವಿಲ್ಲ. ಆದ್ದರಿಂದ ಪಾವತಿ ಮೊತ್ತ 60,540 ಆಕ್ಷೇಪಣೆ ಸೂಚಿಸಿದೆ. ಈ ಸಬ್ಜಿ ಕಾಮಗಾರಿಯಲ್ಲಿ ಕೆಟಿಪಿಪಿ ನಿಯಮಾನ್ವಯ ದರಪಟ್ಟಿ ಆಹ್ವಾನಿಸಲಾಗಿದೆ. ಆದ್ದರಿಂದ ಆಕ್ಷೇಪಣೆ ಕೈಬಿಡಲು ಕೋರಲಾಗಿದೆ. ಇದು ಆಡಕ್ ಸಭೆಯಲ್ಲಿ ತಿಳುವಳಿ ಆಗಿದೆ. ಕಲಮುಖಿ ಗ್ರಾಮದ ಸರ್ಕಾರಿ ಶಾಲೆ ಹತ್ತಿರ ಮಜಲೋಡಿ ರಸ್ತೆ ಕಾಂಕ್ರೀಕರಣ ಸಬ್ಜಿ ಕಾಮಗಾರಿಯಲ್ಲಿ ಸಾಮಗ್ರಿ ಪಾವತಿಗೆ ಸಂಬಂಧದಲ್ಲಿ ಕೆಟಿಪಿಪಿ ನಿಯಮಾನ್ವಯ ದರಪಟ್ಟಿ ಆಹ್ವಾನಕ್ಕೆ ಪತ್ರಿಕಾ ಪ್ರಕಟಣೆ ಮಾಡಿಸಬೇಕು. ದಾಖಲೆ ಇರುವುದಿಲ್ಲ. ಕೊಳತರಲ್ಲಿ 3 ಬೇರೆ ಬೇರೆ ದರಪಟ್ಟಿ ಇದ್ದು ಸ್ವೀಕೃತ ಮತ್ತು ಸ್ವೀಕರಿಸುವ ಬಗ್ಗೆ ದರಪಟ್ಟಿಯಲ್ಲಿ ದಾಖಲಿಸಿಲ್ಲ. ತುಲನಾತ್ಮಕ ದರಪಟ್ಟಿಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ದೃಢೀಕರಣ ಇಲ್ಲ. ರಾಜಧನ ರು 11,760 ಸರ್ಕಾರಕ್ಕೆ ಪಾವತಿಸಲು ಬಾಕಿ ಇರುತ್ತದೆ. ಸಬ್ಜಿ ಕಾಮಗಾರಿಯಲ್ಲಿ ಕೆಟಿಪಿ ನಿಯಮಾನ್ವಯ ದರಪಟ್ಟಿ ಆಹ್ವಾನಿಸಲಾಗಿದೆ. ಕಡತದಲ್ಲಿ 3 ಬೇರೆ ಬೇರೆ ದರಪಟ್ಟಿ ಇದ್ದು ಸ್ವೀಕೃತ ಮತ್ತು ಸ್ವೀಕೃತ ಬಗ್ಗೆ ದರಪಟ್ಟಿಯಲ್ಲಿ ಲಗತ್ತಿಸಿದೆ. ತುಲನಾತ್ಮಕ ದರಪಟ್ಟಿಯ ಸಂಬಂಧಿಸಿದ ಪ್ರಾಧಿಕಾರದ ದೃಢೀಕರಣ ಇರುತ್ತದೆ.
ಮತ್ತು ರಾಜಧನ ಮತ್ತು 11,000 ಪಾವತಿ ಆಗಿದೆ. 11,000 ಸರ್ಕಾರಿ ರಾಜಧನ ಮತ್ತು 11,740 ಸರ್ಕಾರಕ್ಕೆ ಪಾವತಿಸಲು ಕ್ರಮ ವಹಿಸಲಾಗುವುದು. ಇದು ಕೆಡಿಪಿ ನಿಯಮದ ಕಾರ್ಯಕ್ರಮದಲ್ಲಿ ದಾಖಲೆ ಕೊಟ್ಟಿದ್ದೇನೆ, ಅದು ಡ್ರಾಪ್ ಆಗಿದೆ. ಕಲಮುಂಟು ಗ್ರಾಮದ ಪ್ರತಿಬದ್ಧ ಅಂಗನವಾಡಿ ಕಟ್ಟಡದಲ್ಲಿ ಸದ್ಯ ಕಾಮಗಾರಿಯ ಸಾಮಗ್ರಿಗೆ ಪಾವತಿ ಸಂಬಂಧಿಸಿ ಕೆಡಿಪಿ ನಿಯಮಾನ್ವಯ ದರಪಟ್ಟಿ ಆಹ್ವಾನಕ್ಕೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಬಗ್ಗೆ ದಾಖಲೆ ಇರುವುದಿಲ್ಲ. ಕಡತದಲ್ಲಿ 3 ಬೇರೆ ಬೇರೆ ದರಪಟ್ಟಿ ಇದು ಸ್ವೀಕೃತ ಮತ್ತು ತಿರಸ್ಕರಿಸುವ ಬಗ್ಗೆ ದರಪಟ್ಟಿ ದಾಖಲಿಸಿಲ್ಲ. ಚುನಾವಣಾ ದರಪಟ್ಟಿಯಲ್ಲಿ ಸಂಬಂಧಿಸಿದ ಪ್ರಾಧಿಕಾರ ದೃಢೀಕರಣದಿಂದ ಆದ್ದರಿಂದ ಆಕ್ಷೇಪಣೆ ಸೂಚಿಸಿದ ಸದ್ಯ ಕಾಮಗಾರಿಯ ನಾಮಫಲಕಕ್ಕೆ 5,000 ಪಾವತಿಯಾಗಿ ಕಾಮಗಾರಿ ಸ್ಥಳದಲ್ಲಿ ಪ್ರತ್ಯೇಕ ನಾಮಫಲಕ ರಚನೆ ಮಾಡಿದ ಅಂಗನವಾಡಿಯ ಗೋಡೆಯ ಮೇಲೆ ಬಣ್ಣ ಬಳಸಿ ನಾಮಫಲಕ ರಚನೆ ಮಾದರಿಯಲ್ಲಿ ನಿರ್ವಹಿಸಲಾಗಿದ್ದು ಸರಿಸುಮಾರು 2,000 ಪಾವತಿಸಬಹುದಾಗಿದ್ದು 5,000 ಪಾವತಿಸಿರುವುದು ಕಂಡುಬರುತ್ತಿದ್ದರೆ 7,500 ಹೆಚ್ಚುವರಿ ಪಾವತಿಯಾಗಿರುತ್ತದೆ. 2,500 ವಸೂಲಾತಿಗೆ ಸೂಚಿಸಿದೆ. ಸದ್ಯ ಕಾಮಗಾರಿಗೆ ಕೆಡಿಪಿ ನಿಯಮಾನ್ವಯ ದರಪಟ್ಟಿ ಆಹ್ವಾನಿಸುವ ಬಗ್ಗೆ ದಾಖಲೆಯನ್ನು ನೀಡಲಾಗಿದೆ. ಮತ್ತೆ 2,000 ವಸೂಲಾತಿಗೆ ಸೂಚಿಸಿದ ನಾಮಫಲಕ ಬಗ್ಗೆ ಅದನ್ನು ಪಾವತಿಸಲು ಕ್ರಮ ಕೈಗೊಳ್ಳಲಾಗುವುದು. ಕಲಮುಂಡಿ ಗ್ರಾಮದ ಶೆಟ್ಟಿಗುಡ್ಡೆಯಿಂದ ರಮಾಮುಗೇದ ದೇವಸ್ಥಾನದವರೆಗೆ ರಸ್ತೆ ಕಾಮಗಾರಿ ಸದ್ಯ ಕಾಮಗಾರಿಯ ಸಾಮಗ್ರಿ ಪಾವತಿಸಿದ ಕೆಡಿಪಿ ನಿಯಮಾನ್ವಯ ದರಪಟ್ಟಿ ಆಹ್ವಾನಕ್ಕೆ ಪತ್ರಿಕಾ ಪ್ರಕಟಣೆ ಹೊರಡಿಸುವ ಬಗ್ಗೆ ದಾಖಲೆ ಇರುವುದಿಲ್ಲ. ಕಡತದಲ್ಲಿ 3 ಬೇರೆ ಬೇರೆ ದರಪಟ್ಟಿ ಇದು ಸ್ವೀಕೃತ ಮತ್ತು ತಿರಸ್ಕರಿಸುವ ಬಗ್ಗೆ ದರಪಟ್ಟಿಯಲ್ಲಿ ದಾಖಲಿಸಿದ ಚುನಾವಣಾ ದರಪಟ್ಟಿಯಲ್ಲಿ ಸಂಬಂಧಿತ ಪ್ರಾಧಿಕಾರದ ದೃಢೀಕರಣವಿಲ್ಲ. ಸದ್ಯ ಕಾಮಗಾರಿಯಲ್ಲಿ ಕೆಡಿಪಿ ನಿಯಮಾನ್ವಯ ದರಪಟ್ಟಿ ಆಹ್ವಾನಿಸಿರುವ ಬಗ್ಗೆ ಕಡತದಲ್ಲಿ ದಾಖಲೆ ಲಗತ್ತಿಸಿದ್ದು ಚುನಾವಣಾ ದರಪಟ್ಟಿಯಲ್ಲಿ ಸಂಬಂಧಿತ ಪ್ರಾಧಿಕಾರ ದೃಢೀಕರಣ ಮಾಡಿಸಲಾಗಿರುತ್ತದೆ. ಆದ್ದರಿಂದ ಆಕ್ಷೇಪಣೆ ಕೈಬಿಡಲು ಆರೋಗ್ಯದಲ್ಲಿ ಹೋಗಿ ಶುರುವಾಗಿದೆ. ನಿಡೋಳಿ ಗ್ರಾಮದ ಮಚ್ಚರು ಉಮಾನಾಥ ಬಿನ್ ಹೂವಪ್ಪ ಬೇಸಡಿ ಇವರ ಜಾಗದಲ್ಲಿ ಅಡಿಕೆ ಗಿಡ ನಾಟಿ ಸದ್ಯ ಕಾಮಗಾರಿಗೆ ಸಾಮಗ್ರಿ ಮೊತ್ತ ರು 6,340 ಪಾವತಿಯಾಗಿದ್ದು ಸದ್ಯ ಸಾಮಗ್ರಿ ವಿವರದ ಅಳತೆ ಪುಸ್ತಕದಲ್ಲಿ ದಾಖಲಿಸಿದ 6,340 ಆಕ್ಷೇಪಣೆ ಸೂಚಿಸಿದೆ. ಸದ್ಯ ಕಾಮಗಾರಿ ವಿವರವನ್ನು ಅಳತೆ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಆಕ್ಷೇಪಣೆ ಕೈಗೊಳ್ಳಲು ಕೋರಲಾಗಿದೆ. ನಿಡೋಳಿ ಗ್ರಾಮದ ಪಲ್ಯದ ಕೋಡಿ ಹರಿಣಕ್ಕಿ ವಸಂತ ಜಾಗದಲ್ಲಿ ಬಾವಿ ನಿರ್ಮಾಣ ಕಾಮಗಾರಿ ಅನುಷ್ಠಾನಗೊಳಿಸಿದ್ದು ಭೌತಿಕವಾಗಿ ಪರಿಶೀಲಿಸಿ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿದ ಆದ್ದರಿಂದ ನಾಸಾದ 42,542 ಆಕ್ಷೇಪಣೆಗಳಿಗೆ ಸೂಚಿಸಿದೆ. ಭೌತಿಕವಾಗಿ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಲಾಗಿದೆ. ಆದ್ದರಿಂದ ಆಕ್ಷೇಪಣೆಯನ್ನು ಕೈಬಿಡಲು ಕೋರಲಾಗಿದೆ. ಕಲ್ಲಮುಟ್ಟೂರು ಗ್ರಾಮದ ಬಡಬೆಟ್ಟು ಪುಷ್ಪಕಂ ಹೊನ್ನೆಯ ಜಾಗದಲ್ಲಿ ನಿರ್ಮಾಣ ಬಾವಿ ನಿರ್ಮಾಣ ಸದ್ಯ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಿದ್ದು ಭೌತಿಕವಾಗಿ ಪರಿಶೀಲಿಸಿ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿದ ಆದ್ದರಿಂದ ರು 66,995 ಆಕ್ಷೇಪಣೆ ನೀಡಲಾಗಿದೆ. ಭೌತಿಕವಾಗಿ ಪರಿಶೀಲಿಸಿ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಲಾಗಿದೆ. ಆದ್ದರಿಂದ ಆಕ್ಷೇಪಣೆ ಕೈಬಿಡಲು ಕೋರಲಾಗಿದೆ. ನಿಡೋಳಿ ಗ್ರಾಮದ ರಾಜೀವ್ ಭೋಜಪೂಜೆ ಜಾಗದಲ್ಲಿ ಬಾವಿ ನಿರ್ಮಾಣ ಕಾಮಗಾರಿ ಅನುಷ್ಠಾನಗೊಳಿಸಿದ್ದು ಭೌತಿಕವಾಗಿ ಪರಿಶೀಲಿಸಿ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿಲ್ಲ. ಆದ್ದರಿಂದ 80,599 ಆಕ್ಷೇಪಣೆಯನ್ನು ಸೂಚಿಸಿದೆ. ಸದ್ಯ ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಮಾಡಲಾಗಿದ್ದು ಆಕ್ಷೇಪಣೆಯನ್ನು ಕೈಬಿಡಲು ಕೋರಿದೆ. ನಿಡೋಳಿ ಗ್ರಾಮದ ಕಾಂದಬಿಟ್ಟ ಪ್ರಭಾವತಿ ಸುವರ್ಣ ಅನಿಲ್ ಹೊನ್ನೆಯ ಪೂಜಾರಿ ಅವರ ಜಾಗದಲ್ಲಿ ಹಟ್ಟಿ ನಿರ್ಮಾಣ ಸದ್ಯಹಟ್ಟಿಯಲ್ಲಿ ಜನಸಂಖ್ಯೆ ಮಾಡದೆ ಇತರ ಸಾಮಗ್ರಿಯನ್ನು ಶೇಖರಿಸಲು ಉಪಯೋಗಿಸುತ್ತಿದ್ದು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡುತ್ತಿರುವುದರಿಂದ ಪಾವತಿ ಮೊತ್ತ ರು 23,877 ಆಕ್ಷೇಪಣೆ ಸೂಚಿಸಿದೆ. ಸದ್ಯಹಟ್ಟಿಯಲ್ಲಿ ಧನ ಸಾಕಣೆ ಮಾಡುತ್ತಿದ್ದು ಇದರ ಫೋಟೋವನ್ನು ಲಗತ್ತಿಸಿದೆ. ಆದ್ದರಿಂದ ಆಕ್ಷೇಪಣೆಯನ್ನು ಕೈಬಿಡಲು ಕೋರಲಾಗಿದೆ. ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗಾರ್ಥ ಯೋಜನೆಯ ಅನುಪಾಲನವರಲ್ಲಿ ಹಾಗೆ 15 ಹಣಕಾಸು ಅನುಪಾಲನವರಲ್ಲಿ ಆಕ್ಷೇಪಣೆ ಮೂಡಿಬಿ
ಮೂಡುಬಿದಿರೆ ತಾಲೂಕು ಕಲಮುಖಿ ಗ್ರಾಮ ಪಂಚಾಯತ್ ಕಲಮುಖಿ ಗ್ರಾಮದ ಕಳಸರೈಲು ವೈಟಮಂಗಲ ಕಾಲೋನಿಯ ಮಹಾಮಾಯಿ ದೇವಸ್ಥಾನ ಬಳಿ ಮೌಲ್ಯರಚನೆ ಸತಿ ಕಾಮಗಾರಿ ಯೋಜನೆಯಲ್ಲಿ ಮೌಲ್ಯರಚನೆ ಎಂಬುದಾಗಿ ಗಮನಿಸಿದ್ದು ಕಾಮಗಾರಿ ಪರಿಶೀಲಿಸಲು ಕಾಲಸಂಖ್ಯೆ ನಿರ್ವಹಿಸುವ ಕಾಮಗಾರಿ ಕಳೆದ ದಾಖಲೆಯಲ್ಲಿ ಕಾಮಗಾರಿಯ ಲೆಕ್ಕದರ್ಶಿಗೆ ವ್ಯತ್ಯಾಸವಿದೆ. ಪಾವತಿ ಮೊತ್ತ 28,923 ಆಕ್ಷೇಪಣೆಗೆ ಸೂಚಿಸಿದ್ದು ತದ್ವಿಪಾಲನ ದಿನಾಂಕ 17/2/2024 ನಡೆದ ಆಡಳಿತ ಸಭೆಯಲ್ಲಿ ತೀರ್ಮಾನಗೊಳಿಸಲಾಗಿದೆ. ಕಲಮುಖಿ ಗ್ರಾಮ ಪಂಚಾಯತ್ನ ಕಸ ವಿಲೇವಾರಿ ವಾಹನ ಖರೀದಿಸಲು ಅರವಿಂದ್ ಮೋಟಾರ್ಸ್ಗೆ ಪಾವತಿ ಮಾಡಿದ ವಾಹನ ಖರೀದಿ ಬಿಲ್ಲು ಸೂಕ್ತ ರೀತಿಯ ನಿರ್ವಹಿಸಿದ ಪಾವತಿ ಮೊತ್ತ 2,62,800 ಆಕ್ಷೇಪಣೆ ಸೂಚಿಸಿದೆ. ತದ್ವಿಪಾಲನ ದಿನಾಂಕ 18/1/2024 ನಡೆದ ಆಡಳಿತ ಸಭೆಯಲ್ಲಿ ಪೂರಕ ದಾಖಲೆಯನ್ನು ನೀಡಿ ತೀರ್ಮಾನಗೊಳಿಸಲಾಗಿದೆ. ಕಲಮುಖಿ ಗ್ರಾಮ ಪಂಚಾಯತ್ನ ಕಸ ವಿಲೇವಾರಿ ವಾಹನದ ರಸ್ತೆ ತೆರಿಗೆ ಮತ್ತು ಇನ್ಶೂರೆನ್ಸ್ ಪಾವತಿ ಬಿಲ್ಲು ಸೂಕ್ತ ರೀತಿಯನ್ನು ನಿರ್ವಹಿಸಿದ ಪಾವತಿ ಮೊತ್ತ 57,200 ಆಕ್ಷೇಪಣೆ ಸೂಚಿಸಿದೆ. ತದ್ವಿಪಾಲವನ್ನು ದಿನಾಂಕ 18/1/2024 ನಡೆದ ಆಡಳಿತ ಸಭೆಯಲ್ಲಿ ಪೂರಕ ದಾಖಲೆ ನೀಡಿ ತೀರ್ಮಾನಗೊಳಿಸಲಾಗಿದೆ. ನಮಸ್ಕಾರ. ಈಗ ತೀರ್ಮಾನಿಸಿದಂತ ಅನುಪಾಲನ ವರದಿಯಲ್ಲಿ ಏನಾದರೂ ಕೇಳಿದ್ರೆ ನೀವು ಕೇಳಿ. ಎರಡು ಪ್ರಕರಣ ಅದು ಮುಂದುವರಿದಂತೆ ಆಗಬೇಕು. ಇದೆಲ್ಲ ತಾಲೂಕು ಕಾರ್ಯಕ್ರಮಕ್ಕೆ ತಿಳುವಳಿ ಆಗಿದೆ. ತಿಳುವಳಿ ಆಗಿದ್ರು ಕೂಡ ಅದು ಮತ್ತೆ ವರದಿಯಲ್ಲಿ ಸಭೆ ನಡೆದಾಗ ಮಂಡನೆ ಮಾಡಿ ಇದಕ್ಕೆ ಸಭೆ ಅನುಮೋದನೆ ಪಡ್ಕೊಂಡ್ರೆ ಮಾತ್ರ ಅದು ಕಂಪ್ಲೀಟ್ ಆಗಿತ್ತು. ಹಾಗಾಗಿ ವರದಿಗೆ ಒಪ್ಪಿಗೆ ಇದ್ರೆ ನಿಮ್ಮ ಒಪ್ಪಿಗೆಯನ್ನು ನಾವು ಯೋಜನೆ ಕುರಿತು ಪ್ರಾಸ್ತಾವಿಕ ಕಲಮುಖಿ ಗ್ರಾಮ ಪಂಚಾಯತಿನ 2023-24 ಸಾಲಿನ ಅವಧಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಹಾಗೂ ದೀನ ಹಣಕಾಸು ಯೋಜನೆಯಲ್ಲಿ ಅನುಷ್ಠಾನ ಆದಂತಹ ಕಾಮಗಾರಿಗಳ ಒಂದು ಸಾಮಾಜಿಕ ಪರಿಶೋಧನೆ 24-25 ಸಾಲಿನಲ್ಲಿ ನಾವು ಅದನ್ನು ಈ ಒಂದು ಗ್ರಾಮ ಪಂಚಾಯತ್ ನಿರ್ವಹಿಸಿದ್ದೇವೆ. ಈ ಒಂದು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶಿಶಾಭಿವೃದ್ಧಿ ಯೋಜನಾಧಿಕಾರಿ ಅವರೇ, ಹಾಗೆ ಕಲಮುಖಿ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರೇ, ಎಲ್ಲ ಸದಸ್ಯರುಗಳೇ, ಪಿಡಿಒರವರೇ, ನಮ್ಮ ಕಲಮುಖಿ ಗ್ರಾಮ ಪಂಚಾಯತಿನ ಸಿಬ್ಬಂದಿಗಳೇ ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನಾ ಸಹೋದ್ಯೋಗಿಗಳೇ, ಅದೇ ರೀತಿ ಇಲ್ಲಿ ಆಗಮಿಸತಕ್ಕಂತಹ ಗ್ರಾಮಸ್ಥರೇ, ಕೂಲಿ ಕಾರ್ಮಿಕರೇ ಹಾಗೂ ಫಲಾನುಭವಿಗಳೇ, ಬಹುಶಃ ಸರ್ಕಾರದ ಬಹಳ ಮಹತ್ವಾಕಾಂಕ್ಷೆಯ ಯೋಜನೆಗಳು ಎರಡು. ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ ದೀನ ಹಣಕಾಸು ಯೋಜನೆ. ಈ ಸರ್ಕಾರ, ಕೇಂದ್ರ ಸರ್ಕಾರ ಯಾವುದೇ ಒಂದು ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ರೆ ಅದರ ಒಂದು ಸಾಮಾಜಿಕ ಪರಿಶೋಧನೆ ನಡೆಸಬೇಕೆನ್ನುವುದು ಕಡ್ಡಾಯ ನಿಯಮ. ಅದರ ಪ್ರಕಾರ ಗೊತ್ತಿರುವಂತೆ 2013ರಿಂದ ಈ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು ಕಳೆದ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ ದೀನ ಹಣಕಾಸು ಯೋಜನೆಗಳಲ್ಲಿ 1/4/2023ರಿಂದ 31/3/2024 ಅಂದರೆ ಮಾರ್ಚ್ ಅಂತ್ಯದವರೆಗೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಅನುಷ್ಠಾನ ಆದಂತಹ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆಯನ್ನು ಕಳೆದ 5 ದಿನಗಳಿಂದ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಿರ್ವಹಿಸಿ ಕೊನೆಯದಾಗಿ ಈ ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿಕೊಂಡು ನಾವೇನು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ನಡೆಸಿದ್ದೇವೆ ನಡೆಸಿರ್ತಕ್ಕಂತಹ ಕರಡು ವರದಿ ಪ್ರತಿಯನ್ನು ಈ ಒಂದು ಸಭೆಯಲ್ಲಿ ಮಂಡನೆ ಮಾಡಿ ಅದಕ್ಕೆ ಆ ಸಭೆಯಲ್ಲಿ ಆ ವರದಿ ಬಗ್ಗೆ ಚರ್ಚೆ ಆಗಬೇಕು, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು. ಅಂತಿಮವಾಗಿ ಆ ವರದಿಗೆ ಗ್ರಾಮ ಸಭೆಯ ಒಪ್ಪಿಗೆಯನ್ನು ಕೊಡಬೇಕೆನ್ನೋ ನಿಟ್ಟಿನಲ್ಲಿ ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿರುವಂಥದ್ದು. ಅದರೊಟ್ಟೊಟ್ಟಿಗೆ ಈ ಒಂದು ಯೋಜನೆಗಳಲ್ಲಿ ಏನಾದರೂ ಕೂಲಿ ಕಾರ್ಮಿಕರಿರ್ಬೋದು ಅಥವಾ ಫಲಾನುಭವಿಗಳಿರ್ಬೋದು ಏನಾದರೂ ಕುಂದುಕೊರತೆಗಳನ್ನು ಎದುರಿಸ್ತಾ ಇದ್ರೆ ಆ ಕುಂದುಕೊರತೆಗಳನ್ನು ನೀವು
ಮುಕ್ತವಾಗಿ ಒಂದು ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೆ ಒಂದು ಸೂಕ್ತ ವೇದಿಕೆಯನ್ನಾಗಿ ಕೂಡ ಈ ಒಂದು ಗ್ರಾಮ ಸಭೆಯನ್ನು ನಿಮಗೆ ಕಲ್ಪಿಸಿಕೊಟ್ಟಿರುವಂಥದ್ದು. ಈ ಒಂದು ನಿದರ್ಶನದಲ್ಲಿ ಇದು ಬಹಳ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ನಾನು ಯೋಜನೆಗಳ ಬಗ್ಗೆ ನಿಮಗೆ ಜಾಸ್ತಿ ಹೇಳಕ್ ಹೋಗಲ್ಲ, ಯಾಕಂತ ಹೇಳಿದ್ರೆ ಇದು ನಾವು ಯೋಜನೆಗಳು ಅನುಷ್ಠಾನಕ್ಕೆ ಬಂದು ತುಂಬಾನೇ ವರ್ಷಗಳಾಗಿವೆ. ಸುದೀರ್ಘ ಇತಿಹಾಸವನ್ನು ಪಡ್ಕೊಂಡಂತಹ ಯೋಜನೆಗಳು ಅಂದ್ರೆ 2005ರಲ್ಲಿ ಇದು ನರೇಗಾ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಪ್ರಾರಂಭ ಆಗುತ್ತೆ. ಸೊ 2009ರ ವೇಳೆಗೆ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಅದು ಕಾರ್ಯಾಚರಣೆಗೆ ಬಂದು 2009ರಿಂದ ಅದು ನಿಯಮಿತವಾಗಿ ನಮ್ಮಲ್ಲಿ ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅನುಷ್ಠಾನ ಆಗ್ತಾ ಇದೆ. 2009ರಿಂದ ಕನ್ಸಿಡರ್ ಮಾಡಿದ್ರು ಕೂಡ ನಾವು 2024ರ ಅಂತ್ಯದಲ್ಲಿದ್ದೇವೆ. ಒಂದು ಸುದೀರ್ಘ ಇತಿಹಾಸವನ್ನು ಕಳ್ಕೊಂಡಂತಹ ಯೋಜನೆಗಳು, ಬದಲಾವಣೆಗಳು ನಿರಂತರ ಆಗ್ತಾನೆ ಇರುತ್ತೆ. ಸೊ ಆ ಬದಲಾದ ಮಾಹಿತಿಗಳು ಸುತ್ತೋಲೆಗಳ ಮುಖಾಂತರ ಗ್ರಾಮ ಪಂಚಾಯತಿಗೆ ಬರುತ್ತೆ. ಸೊ ಅದನ್ನು ಸಾರ್ವಜನಿಕವಾಗಿ ಪ್ರಕಟಣೆ ಮಾಡುವುದರ ಮುಖಾಂತರ ಮತ್ತು ಗ್ರಾಮಸ್ಥರು ಖುದ್ದಾಗಿ ಅವರನ್ನು ಭೇಟಿ ಮಾಡಿಕೊಂಡು ಆ ಬದಲಾದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಸೊ ಇಲ್ಲಿ ಮುಖ್ಯ ಉದ್ದೇಶ ಇಲ್ಲಿ ಒಂದಂತೂ ತಿಳ್ಕೋಬೇಕು, ನಾವು ಈ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ಆರ್ಥಿಕ ವರ್ಷದಲ್ಲಿ ನಮಗೆ 266 ಅನುಮೋದಿಸಲ್ಪಟ್ಟ ಕಾಮಗಾರಿಗಳ ಒಂದು ಲಿಸ್ಟ್ ಇದೆ. ಆ 266 ಕಾಮಗಾರಿಗಳ ಅನುಮೋದನೆ ಆಗಿರುವಂತಹ ಕಾಮಗಾರಿಗಳಲ್ಲಿ ಏನಿದೆ, ಸೊ ಅದರಲ್ಲಿ ಇರತಕ್ಕಂತಹ ಕಾಮಗಾರಿಗಳನ್ನು ಮಾತ್ರ ನಮಗೆ ಇಲ್ಲಿ ಅನುಷ್ಠಾನ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತದೆ. ಸೊ ಇದರ ಸಂಖ್ಯೆ ಮುಂದಿನ ವರ್ಷ ಜಾಸ್ತಿ ಆಗ್ಬೋದು, ಅದಕ್ಕೆ ಸೇರ್ಪಡೆ ಆಗ್ಬೋದು, ಅಥವಾ ಈ ಒಂದು 266ರಿಂದ ಕೆಲವೊಂದು ಈ ಕಾಮಗಾರಿಗಳನ್ನು ಕೈ ಬಿಡಬಹುದು. ಅಂತಿಮವಾಗಿ ನಮಗೆ ಆಯಾಯ ಆರ್ಥಿಕ ವರ್ಷದಲ್ಲಿ ಏನು ಅನುಮೋದಿಸಲ್ಪಟ್ಟ ಕಾಮಗಾರಿಗಳಿರುತ್ತವೆ, ಸೊ ಆ ಒಂದು ಕಾಮಗಾರಿಗಳನ್ನು ಈ ಯೋಜನೆ ಅಡಿಯಲ್ಲಿ ತೆಗೆದುಕೊಂಡು ಅದು ಸಾರ್ವಜನಿಕವಾಗಿರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು ಅದನ್ನು ಮಾಡ್ಕೊಳ್ಳಿಕ್ಕೆ ಈ ಒಂದು ಯೋಜನೆ ಅಡಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಇಲ್ಲಿ ಮುಖ್ಯವಾಗಿರುವಂತದ್ದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಅದು ಕೂಲಿ ಆಧಾರಿತ ಕಾಮಗಾರಿ, ಅಂದ್ರೆ ಕೂಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಕಾರ್ಮಿಕರು, ಸೊ ಅದನ್ನು ಅವರಿಗೆ ಕೂಲಿ ನೀಡುವಂತಹ ಒಂದು ಕಾರ್ಯಕ್ರಮ. ಇಲ್ಲಿ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಯಾವುದೇ ಕಾಮಗಾರಿಗಳನ್ನು ನಿರ್ವಹಿಸುವಾಗ ಇಲ್ಲ. ಸೊ ಅದು ನಾವು ಏನೇ ಬದಲಾವಣೆ ಆದ್ರೂ ಕೂಡ ಅದನ್ನು ನಾವು ಹೇಳದಿದ್ರು ಕೂಡ ಅದರ ಬೇಸಿಕ್ ಯಾವುದೇ ರೀತಿಯಲ್ಲಿ ಚೇಂಜ್ ಆಗಲ್ಲ. ಸೊ ಯಂತ್ರಗಳ ಬಳಕೆ ಇಲ್ಲಿ ನಿಶ್ಚಿತ ಆಗಿರೋದ್ರಿಂದ ಸೊ ಅದನ್ನು ಯಾರು ಫಲಾನುಭವಿಗಳಿರ್ಬೋದು ಯಾರೇ ಇನ್ನು ಮುಂದೆ ಮಾಡುವವರು ಇದ್ರೂ ಕೂಡ ಸೊ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಈ ಒಂದು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಳ್ಳಲಿಕ್ಕೆ ಅವಕಾಶ ಈ ಯೋಜನೆಯಲ್ಲಿ ಇಲ್ಲ. ಸೊ ಇದು ಒಂದು ಮಾಹಿತಿ ಅಂದ್ರೆ ಯೋಜನೆ ಯಾವ ರೀತಿ ಪ್ರತಿ ವರ್ಷ ತನ್ನ ಒಟ್ಟಾರೆ ಪ್ರಕ್ರಿಯೆಯನ್ನು ಯಾವ ರೀತಿ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಆರ್ಥಿಕ ವರ್ಷದಲ್ಲಿ ನಮಗೆ ಅಕ್ಟೋಬರ್ 2ನೇ ತಾರೀಕು ಒಂದು ಗ್ರಾಮ ಸಭೆಗೆ ಆಯೋಜನೆ ಮಾಡ್ಕೊಳ್ಳಿಕ್ಕೆ ಚಾಲನೆ ಕೊಡ್ತಾರೆ. ಅಂದ್ರೆ ಅಕ್ಟೋಬರ್ 2ನೇ ತಾರೀಕು ನಮ್ಮ ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನ ಆಗಿರುತ್ತೆ. ಈ ಯೋಜನೆಯನ್ನು ಅವರ ಹೆಸರಿನಿಂದಲೇ ಕರೆಯಲ್ಪಡ್ತಾ ಇರೋದ್ರಿಂದ ಅವತ್ತೊಂದು ಗ್ರಾಮ ಸಭೆಗೆ ಚಾಲನೆ ಕೊಡ್ತಾರೆ. ಅದು ಯಾಕೆ ಅಂತ ಹೇಳಿದ್ರೆ ಮುಂಬರುವ ಆರ್ಥಿಕ ವರ್ಷಕ್ಕೆ ಪೂರಕವಾಗಿ ಅಂದ್ರೆ 2025-26ನೇ ಸಾಲಿಗೆ ನಾವು ಏನು ಪೂರಕವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು, ಆ ಒಂದು ಕ್ರಿಯೆ ಯೋಜನೆ ಮಾಡ್ಕೊಳ್ಳಿಕ್ಕೆ ಅದರಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಸೊ ಯಾರೇ ಇರ್ಬೋದು ಫಲಾನುಭವಿಗಳು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಮುದಾಯ ಆಧಾರಿತ ಕಾಮಗಾರಿಗಳಿರ್ಬೋದು ಅಥವಾ ವೈಯಕ್ತಿಕವಾಗಿ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ಕಾಮಗಾರಿಗಳಿರ್ಬೋದು, ಸೊ ಅದನ್ನು ನೀವು ಮುಂಚಿತವಾಗಿ ಅದಕ್ಕೆ ಅರ್ಜಿಯನ್ನು ಕೊಡಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡ್ತಾರೆ. ಅಕ್ಟೋಬರ್ 2ರಿಂದ ನವೆಂಬರ್ ಅಂತ್ಯದವರೆಗೆ ಅದಕ್ಕೆ ಕಾಲಾವಕಾಶ ಇರುತ್ತೆ. ನೀವು ಈ ಒಂದು ಇದರಲ್ಲಿ ನೀವು ನಿಮ್ಮ ಬೇಡಿಕೆಗಳನ್ನು ಗ್ರಾಮ ಪಂಚಾಯತಿಗೆ ಕೊಡಬೇಕಾಗುತ್ತೆ. ಸೊ ಅಂತಿಮವಾಗಿ ಆ ನಿರ್ಧಾರಿತ ದಿನಾಂಕದವರೆಗೆ ಬಂದಂತಹ ಬೇಡಿಕೆಗಳನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅದನ್ನು ಶೇಖರಣೆ ಮಾಡಿಕೊಂಡು ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡ್ತಾರೆ. ಅಲ್ಲಿ ಆ ಒಂದು ಬಂದಂತಹ ಬೇಡಿಕೆಗಳನ್ನು ಮಂಡಿಸಿ ಅದಕ್ಕೆ ಅನುಮೋದನೆ ಪಡ್ಕೊಳ್ತಾರೆ. ಮತ್ತೆ ಆ ಅನುಮೋದನೆ ಪಡ್ಕೊಂಡ ನಂತರ ಅದನ್ನು ತಾಲೂಕು ಪಂಚಾಯತ್ಗೆ ಮತ್ತು ಜಿಲ್ಲಾ ಪಂಚಾಯತಿಗೆ ಕಳಿಸುವಂತಹ ಪ್ರಕ್ರಿಯೆ ಇರುತ್ತೆ. ಸೊ ಅದು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ಕಳಿಸಿದ ನಂತರ ಅಂತಿಮವಾಗಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಈ ಒಂದು ಕ್ರಿಯಾ ಯೋಜನೆಗೆ ಅನುಮೋದನೆ ಕೊಡುವಂಥದ್ದು. ಸೊ ಈ ಎಲ್ಲ ಪ್ರಕ್ರಿಯೆಗಳು ನವೆಂಬರ್ 8ರಿಂದ ಮಾರ್ಚ್ ಅಂತ್ಯದವರೆಗೆ ಗ್ರಾಮ ಪಂಚಾಯತ್ ಆಗುತ್ತೆ. ಮತ್ತೆ ಮುಂದಿನ ವರ್ಷ ಆರ್ಥಿಕ ವರ್ಷ ಪ್ರಾರಂಭ ಆಗೋದು ಏಪ್ರಿಲ್ 1ನೇ ತಾರೀಕು. ಆವಾಗ ಏನಾಗುತ್ತೆ, ಯಾರೆಲ್ಲ ಬೇಡಿಕೆ ಕೊಟ್ಟಿರ್ತಾರೋ ಸೊ ಅವರುಗಳಿಗೆ ಗ್ರಾಮ ಪಂಚಾಯತಿಂದ ಒಂದು ಕಾರ್ಯಾದೇಶ ಪತ್ರ ಕೊಡ್ತಾರೆ. ಅಂದ್ರೆ ನೀವು ಇಂಥ ಒಂದು ಕಾಮಗಾರಿಯನ್ನು ನಿರ್ವಹಿಸಲಿಕ್ಕೆ ಬೇಡಿಕೆ ಕೊಟ್ಟಿದ್ದೀರಾ, ಆ ಬೇಡಿಕೆ ಅನುಮೋದನೆ ಆಗಿದೆ, ನೀವು ಕಾಮಗಾರಿಯನ್ನು ಪ್ರಾರಂಭ ಮಾಡಬಹುದು ಅಂತ ಒಂದು ಕಾರ್ಯಾದೇಶ ಪತ್ರ ಕೊಡ್ತಾರೆ.
ಸೊ ಆ ಕಾರ್ಯಾದೇಶ ಪತ್ರ ಕೊಟ್ಟ ನಂತರ ನಾವು ಆ ಕಾಮಗಾರಿಯನ್ನು ಮಾಡೋದಕ್ಕಿಂತ ಮುಂಚೆ ಗ್ರಾಮ ಪಂಚಾಯತ್ ಅನ್ನು ನೀವು ಸಂಪರ್ಕ ಮಾಡಿಕೊಂಡು ಅವರಿಗೆ ಮಾಹಿತಿ ತಿಳಿಸಿ ಆ ಕಾಮಗಾರಿಯನ್ನು ನಿರ್ವಹಿಸಲಿಕ್ಕೆ ಅವಕಾಶ ಇದೆ. ಸೊ ಅಲ್ಲಿ ಆ ಪ್ರಾರಂಭಿಕ ಹಂತವಾಗಿ ನೀವೊಂದು ನಾಮಫಲಕ ಅಳವಡಿಸಿ ಆ ಕಾಮಗಾರಿಯನ್ನು ನಿರ್ವಹಿಸುವ ಒಂದು ಖಾಲಿ ಜಾಗದ ಛಾಯಾಚಿತ್ರ ನಿರ್ವಹಿಸಲಿಕ್ಕಿಂತ ಮುಂಚೆ ಆ ಖಾಲಿ ಜಾಗದ ಛಾಯಾಚಿತ್ರ ಮತ್ತು ಕಾಮಗಾರಿಯನ್ನು ನಿರ್ವಹಿಸುತ್ತಿರುವಂತಹ ಛಾಯಾಚಿತ್ರ ಮತ್ತು ಕೊನೆಯದಾಗಿ ಆ ಕಾಮಗಾರಿ ಮುಗಿದ ನಂತರ ಆ ಛಾಯಾಚಿತ್ರವನ್ನು ನರೇಗಾ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಬೇಕಿದೆ. ಸೊ ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಈ ಕಾಮಗಾರಿ ಏನು ಕೂಲಿ ಪಾವತಿ ಇರ್ಬೋದು ಅಥವಾ ಸಾಮಗ್ರಿ ಪಾವತಿ ಇರ್ಬೋದು ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಬಾರದಾಗೆ ನಿರಂತರವಾಗಿ ಆಗುತ್ತೆ. ಸೊ ಇದ್ಯಾವುದು ನೀವು ಪಾಲಿಸದೆ ಹೋದರೆ ಮತ್ತೆ ನಿಮಗೆ ಕೂಲಿ ಪಾವತಿ ಇರ್ಬೋದು ಅಥವಾ ಸಾಮಗ್ರಿ ಪಾವತಿ ಇರ್ಬೋದು ಅದು ನಿಮಗೆ ಸಮಸ್ಯೆ ಆಗುತ್ತೆ. ಸೊ ಅದರಿಂದ ಏನೇ ಆದರೂ ಕೂಡ ಗ್ರಾಮ ಪಂಚಾಯತಿಗೆ ನಿಮ್ಮ ಸಹಕಾರ ಅತಿ ಮುಖ್ಯ. ಸೊ ಅದರಿಂದ ಎಲ್ಲ ಮಾಹಿತಿಗಳನ್ನು ಗ್ರಾಮ ಪಂಚಾಯತಿಗೆ ತಿಳಿಸಿ ನೀವು ಮಾಡ್ಕೊಂಡು ಹೋದ್ರೆ ಬಹಳ ಉತ್ತಮ ಆಗುತ್ತೆ. ಸೊ ಇನ್ನು ಮೊನ್ನೆ ಈಗ ಮತ್ತೊಂದು ಬದಲಾವಣೆ ಆಗಿದೆ. ಆನ್ಲೈನ್ ನಲ್ಲಿ ಕೂಡ ನೀವು ಬೇಡಿಕೆ ಕೊಡಬಹುದು ಎನ್ನುವ ಒಂದು ಆದೇಶ ಬಂದಿದೆ. ಸೊ ಅದಕ್ಕೂ ಕೂಡ ನಿಮಗೆ ಮುಕ್ತವಾದ ಅವಕಾಶ ಇದೆ. ಸೊ ಅದು ಕೂಡ ನೀವು ತಿಳ್ಕೋಬೇಕು. ಇನ್ನು ನೇರವಾಗಿ ಕೆಲವೊಂದು ಆದೇಶಗಳಿವೆ. ಆ ಆದೇಶಗಳನ್ನು ಸಭೆಯಲ್ಲಿ ಮಂಡನೆ ಮಾಡುವುದು ಬಹಳಷ್ಟು ಸೂಕ್ತ ಅನ್ನುವ ವಿಚಾರವನ್ನು ಗಮನಿಸಿ 2 ಆದೇಶಗಳನ್ನು ನಾನು ಸಭೆಯಲ್ಲಿ ನೇರವಾಗಿ ಮಂಡನೆ ಮಾಡ್ತೇನೆ. ಮೇ ಬಿ ಬಹುಶಃ ನೀವು ಅದನ್ನು ಕೇಳಿರ್ಬೋದು. ಆ ಕೇಳಿದವರಿಗೆ ಕೇಳದಿರುವವರಿಗೆ ಈ ಒಂದು ಆದೇಶಗಳು 1/12/2022 ಒಂದು ಸರ್ಕಾರ ಆದೇಶ ಹೊರಡಿಸುತ್ತೆ. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ಅನುಷ್ಠಾನಗೊಳಿಸುವ ವೈಯಕ್ತಿಕ ಕಾಮಗಾರಿಗಳನ್ನು ಫಲಾನುಭವಿಗಳು ಹಣ ಪಾವತಿಯಾದ ನಂತರ ಅನ್ಯ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಿರುವ ಬಗ್ಗೆ. ಸೊ ಈ ಒಂದು ವಿಷಯದ ಬಗ್ಗೆ ಒಂದು ಸರ್ಕಾರ ಆದೇಶ ಹೊರಡಿಸಿದೆ. ಅದೇನು ಅಂತ ಹೇಳಿದ್ರೆ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅನುಷ್ಠಾನಗೊಳಿಸುವ ವೈಯಕ್ತಿಕ ಕಾಮಗಾರಿಗಳನ್ನು ಫಲಾನುಭವಿಗಳು ಹಣ ಪಾವತಿಯಾದ ನಂತರ ಅನ್ಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳುತ್ತಿರುವುದು ಹಾಗೂ ಕೃಷಿ ಹೊಂಡಗಳನ್ನು ಮುಚ್ಚಿ ಹಾಕುತ್ತಿರುವ ಬಗ್ಗೆ ಹಲವಾರು ಪ್ರಕರಣಗಳು ಸಾಮಾಜಿಕ ಪರಿಶೋಧನೆಯಲ್ಲಿ ವರದಿಯಾಗಿರುತ್ತವೆ. ಆದ್ದರಿಂದ ಯೋಜನೆಯಡಿ ಪಡೆದ ವೈಯಕ್ತಿಕ ಸೌಲಭ್ಯಗಳನ್ನು ಕನಿಷ್ಠ 5 ವರ್ಷಗಳವರೆಗೆ ಅನ್ಯ ಉದ್ದೇಶಕ್ಕೆ ಬಳಸದಂತೆ ಅಥವಾ ನಾಶಪಡಿಸದಂತೆ ವೈಯಕ್ತಿಕ ಕಾಮಗಾರಿಗಳ ಫಲಾನುಭವಿಗಳಿಂದ ಮುಚ್ಚಳಿಕೆ ಪತ್ರ ಪಡೆಯುವ ಪದ್ಧತಿಯನ್ನು ಜಾರಿಗೊಳಿಸುವಂತೆ ಉಲ್ಲೇಖಿತ ಸಭೆಯಲ್ಲಿ ಮಾನ್ಯರು ಸೂಚಿಸಿರುತ್ತಾರೆ. ಸೂಚನೆಯಂತೆ ವೈಯಕ್ತಿಕ ಕಾಮಗಾರಿಗಳ ಫಲಾನುಭವಿಗಳಿಂದ ಕಡ್ಡಾಯವಾಗಿ ಮುಚ್ಚಳಿಕೆ ಪತ್ರ ಪಡೆದ ನಂತರವೇ ಕಾಮಗಾರಿಗಳನ್ನು ಅನುಷ್ಠಾನಿಸಲು ತಿಳಿಸಿದೆ. ಅಂದ್ರೆ ಈ ಹಿಂದೆ ಹಲವಾರು ಪ್ರಕರಣಗಳು ವರದಿ ಆಗಿದ್ದು ಆ ವರದಿಗಳನ್ನು ಅನುಸರಿಸಿ ಒಂದು ಆದೇಶ ಹೊರಡಿಸಿದ್ದಾರೆ. ಅಂದ್ರೆ ಯಾವುದೇ ಒಂದು ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿಕೊಂಡಾಗ ಅದರ ಉದ್ದೇಶಕ್ಕೆ ತಕ್ಕದಾಗೆ ಅದನ್ನು ಬಳಕೆ ಮಾಡಿಕೊಳ್ಬೇಕು ಎನ್ನುವ ಒಂದು ಸರ್ಕಾರದ ಉದ್ದೇಶ. ಆ ಒಂದು ನಿಟ್ಟಿನಲ್ಲಿ ಈ ಆದೇಶವನ್ನು ಹೊರಡಿಸಿದ್ದಾರೆ. ಕನಿಷ್ಠ 5 ವರ್ಷಗಳವರೆಗೆ ಒಬ್ಬರು ಹಟ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಕನಿಷ್ಠ 5 ವರ್ಷಗಳವರೆಗೆ ಅದನ್ನು ಯಾವುದೇ ಒಂದು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳುವ ಹಾಗೆ ಇಲ್ಲ. ಸೊ ಅವರು ಅದನ್ನು ಕಡ್ಡಾಯವಾಗಿ 5 ವರ್ಷಗಳವರೆಗೆ ನಿರ್ವಹಣೆ ಮಾಡಲೇಬೇಕು ಅನ್ನೋ ಒಂದು ಆದೇಶ ಕೊಟ್ಟಿರುವಂಥದ್ದು. ಸೊ ಅಲ್ಲಿ ಅಂದ್ರೆ ಇನ್ನು ಮುಂದೆ ಬರುವಂತಹ ಫಲಾನುಭವಿಗಳು ಒಂದು ಮುಚ್ಚಳಿಕೆ ಪತ್ರವನ್ನು ಬರೆದುಕೊಡ್ಬೇಕಾಗತ್ತೆ. ಅಂದ್ರೆ ಹಟ್ಟಿ ಯಾರಾದ್ರೂ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವನಿಗೆ ಆ ಒಂದು ಮಾಹಿತಿ ಏನು ಗೊತ್ತಾಗಿದೆ ಅನ್ನೋ ವಿಚಾರಕ್ಕಾಗಿ ಆ ಒಂದು ಮುಚ್ಚಳಿಕೆ ಪತ್ರ ಪಡೆಯುವ ಪದ್ಧತಿಯನ್ನು ಸರ್ಕಾರ ಜಾರಿಗೆ ತಂದಿರುತ್ತೆ. ಸೊ 5 ವರ್ಷಗಳವರೆಗೆ ನಾನು ಅದನ್ನು ನಿರ್ವಹಿಸ್ತೇನೆ. ಆ 5 ವರ್ಷಗಳವರೆಗೆ ನಾನು ಬೇರೆ ಯಾವುದೇ ಕಾರಣಕ್ಕಾದ್ರೂ ಅದನ್ನು ಬೇರೆ ಉದ್ದೇಶಕ್ಕೆ ನಾನು ಬಳಕೆ ಮಾಡಿದ್ರೆ ಸೊ ಅದಕ್ಕೆ ನಾನೇ ನೇರ ಹೊಣೆಗಾರ ಅನ್ನೋ ಒಂದು ರೀತಿಯಲ್ಲಿ ಅದು ಮುಚ್ಚಳಿಕೆ ಪತ್ರವನ್ನು ಬರೆದುಕೊಡ್ಬೇಕಾಗತ್ತೆ. ಸೊ ತದನಂತರ ಆ ಕಾಮಗಾರಿಯನ್ನು ನೀವು ಅನುಷ್ಠಾನ ಮಾಡ್ಕೊಳ್ಳಿಕ್ಕೆ ಮಾಡೋ ಹಂತದಲ್ಲಿ ಅರ್ಜಿ ಕೊಡೋ ಹಂತದಲ್ಲಿ ಅದು ಕೂಡ ಬರಬೇಕೆಂದು ಸರ್ಕಾರದ ಉದ್ದೇಶ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಬಾರಿ ನಾವೆಲ್ಲ ಕಡತಗಳನ್ನು ಕೂಡ ಪರಿಶೀಲನೆ ಮಾಡಿದ್ದೇವೆ. ಸೊ ಫಲಾನುಭವಿಗಳಿಂದ ನಮಗೆ ಅಲ್ಲೇನು ಕಡತಗಳಲ್ಲಿ ಇರಬೇಕಾದಂತಹ ಪತ್ರ ಸಿಕ್ಕಿದೆ. ಆದರೂ ಅವರಿಗೆ ಎಷ್ಟು ಮಾಹಿತಿ ಸಿಕ್ಕಿದೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಆ ಒಂದು ಉದ್ದೇಶಕ್ಕಾಗಿ ಒಂದು ಸಭೆಯಲ್ಲಿ ಮಂಡನೆ ಮಾಡಿರುವಂಥದ್ದು. ಸೊ ಅದರ ಉದ್ದೇಶ ಅಷ್ಟು. ಇನ್ನೊಂದು 19/10/2023 ಒಂದು ಆದೇಶ ಬರುತ್ತೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ವೈಯಕ್ತಿಕ ಕಾಮಗಾರಿಗಳ ಅಂದ್ರೆ ಪ್ರತಿ ಅರ್ಹ ಕುಟುಂಬಗಳ ಗರಿಷ್ಠ ಮೊತ್ತವನ್ನು 2.5 ಲಕ್ಷಗಳಿಂದ 5 ಲಕ್ಷಗಳಿಗೆ ಹೆಚ್ಚಿಸಿರುವ ಕುರಿತು. ಅಂದ್ರೆ ಈ ಆದೇಶ ಬರುವುದಕ್ಕಿಂತ ಹಿಂದೆ ಒಂದು ಕುಟುಂಬಕ್ಕೆ ತನ್ನ ಜೀವಿತಾವಧಿಯಲ್ಲಿ ಈ ಉದ್ಯೋಗ ಯೋಜನೆಯಲ್ಲಿ 2.5 ಲಕ್ಷಗಳ ಒಂದು ಮೊತ್ತದ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಇತ್ತು. ಅಂದ್ರೆ ಒಂದು ಕುಟುಂಬ ಒಂದು ಬಾವಿ ಮಾಡ್ತಾರೆ 1 ಲಕ್ಷದ್ದು, ಮತ್ತೊಂದು ಹಟ್ಟಿ ಮಾಡ್ತಾರೆ, ಒಂದು ತೋಟ ಮಾಡಿರ್ತಾರೆ. ಸೊ ಅವರ ಒಟ್ಟು ಮಿತಿ 2.5 ಲಕ್ಷಕ್ಕೆ ಅಲ್ಲಿ ಬಂದು ಹೇಳಿದ್ರೆ ಮತ್ತೆ ಅವರಿಗೆ ವೈಯಕ್ತಿಕ
ವೈಯಕ್ತಿಕವಾಗಿ ಬೇರೆ ಯಾವುದೇ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಇರಲ್ಲ. ಸೊ ಆ ಒಂದು ಮಿತಿಯನ್ನು ಇವಾಗ 5 ಲಕ್ಷಗಳವರೆಗೆ ಹೆಚ್ಚಿಸಿದ್ದಾರೆ. ಸೊ ಮತ್ತೆ ಇನ್ನೂ ಅವರು 2 ಲಕ್ಷಗಳ ಹೆಚ್ಚಿನ ಮೊತ್ತದ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಒಂದು ಕುಟುಂಬಕ್ಕೆ ತನ್ನ ಜೀವಿತಾವಧಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಆ ಒಂದು ಆದೇಶದ ಬಗ್ಗೆ ಮಹಾತ್ಮ ಗಾಂಧಿ ನರೇಗಾ ಅಧಿನಿಯಮ 2005ರ ಅನುಸೂಚಿ ಪ್ಯಾರಾ 5ರಲ್ಲಿ ತಿಳಿಸಿದಂತೆ ಯೋಜನೆಯಡಿ ವೈಯಕ್ತಿಕ ಸೌಲಭ್ಯಗಳನ್ನು ಪಡೆಯಲು ಫಲಾನುಭವಿಯ ಅರ್ಹ ಕುಟುಂಬವು ಈ ಕೆಳಕಂಡ ವರ್ಗಗಳಲ್ಲಿ ಯಾವುದಾದರೂ ಒಂದು ವರ್ಗದಲ್ಲಿ ಅರ್ಹರಾಗಿರತಕ್ಕದ್ದು. ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಯಾರು ವೈಯಕ್ತಿಕವಾಗಿ ಪ್ರಯೋಜನವನ್ನು ಪಡ್ಕೊಳ್ಬಹುದು ಎನ್ನುವುದು ಈ ಆದೇಶದಲ್ಲೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಂದ್ರೆ ಕಾಯ್ದೆಯಲ್ಲಿ ಸ್ಪಷ್ಟಪಡಿಸಿರುವಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿ ಬುಡಕಟ್ಟುಗಳು, ಅಧಿಸೂಚನೆಯಿಂದ ಕೈಬಿಟ್ಟ ಬುಡಕಟ್ಟುಗಳು, ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳು ಅಂದ್ರೆ ದಿವ್ಯಾಂಗ ಫಲಾನುಭವಿಗಳು, ಮಹಿಳಾ ಪ್ರಧಾನ ಕುಟುಂಬಗಳು, ವಿಕಲಚೇತನ ಕುಟುಂಬಗಳು, ಭೂ ಸುಧಾರಣಾ ಫಲಾನುಭವಿಗಳು, ವಸತಿ ಯೋಜನೆಗಳ ಫಲಾನುಭವಿಗಳು, ಅರಣ್ಯ ಹಕ್ಕು ಕಾಯ್ದೆ 2009ರ ಫಲಾನುಭವಿಗಳು, ಸಣ್ಣ ಮತ್ತು ಅತಿ ಸಣ್ಣ ರೈತರು. ಸೊ ಇವರಿಗೆ ವೈಯಕ್ತಿಕವಾಗಿ ಯೋಜನೆಯಲ್ಲಿ ಪ್ರಯೋಜನವನ್ನು ಕೊಡಲಿಕ್ಕೆ ಈಗ ನಾನು ಹೇಳಿರುವವರಿಗೆ ಮಾತ್ರ ವೈಯಕ್ತಿಕವಾಗಿ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಇರುವಂಥದ್ದು. ಸೊ ಈ ಒಂದು ಕುಟುಂಬಕ್ಕೆ ಇನ್ನು ಮುಂದೆ ಯೋಜನೆ ಅಡಿ ನೋಂದಾಯಿತವಾದ ಒಂದು ಅರ್ಹ ಕುಟುಂಬವು ತನ್ನ ಜೀವಿತಾವಧಿಯಲ್ಲಿ ಗರಿಷ್ಠ 5 ಲಕ್ಷಗಳವರೆಗೆ ಯೋಜನೆ ಅಡಿ ನೀಡಲಾಗುವ ವೈಯಕ್ತಿಕ ಕಾಮಗಾರಿಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಈಗಾಗಲೇ 2.5 ಲಕ್ಷಗಳನ್ನು ಪ್ರಯೋಜನ ಪಡ್ಕೊಂಡಿದ್ರೆ ಎಡಿಷನಲ್ ಆಗಿ ಅವರಿಗೆ ಮತ್ತೆ ಒಂದು 2.5 ಲಕ್ಷಗಳ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಅವಕಾಶ ಇದೆ ಎನ್ನುವ ಒಂದು ಆದೇಶ. ಅದರಿಂದ ದಯವಿಟ್ಟು ಎಲ್ಲ ಗ್ರಾಮಸ್ಥರು ಇದರ ಸದುಪಯೋಗ ಪಡಿಸಿಕೊಳ್ಬೇಕು. ಮತ್ತೆ ಅವರಿಗೇನು ಅವಕಾಶ ಕೊಟ್ಟಿದ್ದಾರೆ ಗರಿಷ್ಠವಾಗಿ ಅಂದ್ರೆ ಒಂದು ಕುಟುಂಬಕ್ಕೆ ಜೀವಿತಾವಧಿಯಲ್ಲಿ 5 ಲಕ್ಷಗಳವರೆಗೆ ಮಾತ್ರ, ಇದಕ್ಕಿಂತ ನೀಡಬಾರದು, ಜಾಸ್ತಿ ಕೊಡುವಾಗಿಲ್ಲ. ಇದು 2ನೇ ಆದೇಶದ ಬಗ್ಗೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಈ ಸಾಮಾಜಿಕ ಪರಿಶೋಧನೆ. ಸೊ ಈ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ನಾವು ಮುಖ್ಯವಾಗಿ 3 ವಿಚಾರಗಳಿಗೆ ಬಹಳಷ್ಟು ಒತ್ತು ಕೊಡ್ತೇವೆ. ಒಂದು ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಸಂಘ ಸಹಭಾಗಿತ್ವ. ಪಾರದರ್ಶಕತೆ ಅಂತ ಹೇಳಿದ್ರೆ ಏನಿಲ್ಲ, ನೇರವಾಗಿ ನಿಮ್ಮ ಗ್ರಾಮ ಪಂಚಾಯತಿಗೆ ನಾವು ಸಾಮಾಜಿಕ ಪರಿಶೋಧನೆಗೆ ಬಂದಾಗ ನೀವು ಅನುಸರಣೆ ಮಾಡಿರತಕ್ಕಂತಹ ಕಾಮಗಾರಿಗಳ ಕಡತಗಳು ನಮಗೆ ನಮ್ಮ ಪರಿಶೀಲನೆಗೆ ತೆಗೆದುಕೊಂಡು ಏನು ಅದಕ್ಕೆ ಸಂಬಂಧಪಟ್ಟಾಗೆ ಪಾವತಿಗಳ ಎಲ್ಲ ಒಂದು ಮಾಹಿತಿ ನಮಗೆ ತಂತ್ರಾಂಶದಲ್ಲಿ ಇರುತ್ತೆ. ಆ ತಂತ್ರಾಂಶದಲ್ಲಿ ಇರುವಂತಹ ಒಂದು ಮಾಹಿತಿಯನ್ನು ಕಲೆ ಹಾಕ್ಬಿಟ್ಟು ಸೊ ಏನು ನೀವು ಪಾವತಿ ಮಾಡಿರೋದಕ್ಕೂ ಮತ್ತೆ ಕಡತದಲ್ಲಿ ನಿರ್ವಹಿಸಿರುವುದಕ್ಕೂ ಒಂದಕ್ಕೊಂದು ಸರಿಯಾಗಿದ್ದ ಒಂದು ಕಾಮಗಾರಿಯನ್ನು ನಿರ್ವಹಿಸಿರುವ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಏನು ಇಲ್ಲಿ ಉಲ್ಲೇಖ ಮಾಡಿದ್ದೀರಾ, ಸೊ ಅದೇ ರೀತಿ ಕಾಮಗಾರಿಗಳು ಆಗಿದೆಯಾ, ಸೊ ಅದನ್ನು ನೋಡುವಂಥದ್ದು. ಇಲ್ಲಿ ಯಾವುದೇ ರೀತಿಯ ಮುಚ್ಚುಮರೆಗೆ ಅವಕಾಶ ಇಲ್ಲ. ವರದಿಯನ್ನು ನೇರವಾಗಿ ಸಭೆಯಲ್ಲಿ ನಿಮ್ಮ ಮಂಡನೆ ಮಾಡುವಂತಹ ಒಂದು ಪ್ರಕ್ರಿಯೆ ನಾವು ನಿರಂತರವಾಗಿ ಮಾಡ್ತಾ ಬರ್ತಿದ್ದೇವೆ. ಸೊ ಇಲ್ಲಿ ಪಾರದರ್ಶಕತೆಗೆ ಗರಿಷ್ಠ ಒತ್ತು ಕೊಟ್ಟು ಈ ಒಂದು ಪ್ರಕ್ರಿಯೆಯನ್ನು ಮಾಡುವಂಥದ್ದು. ಸೊ 2ನೇದು ಉತ್ತರದಾಯಿತ್ವದ ಬಗ್ಗೆ. ಸೊ ಉತ್ತರದಾಯಿತ್ವ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಬರ್ತಕ್ಕಂತಹ ಯಾವುದೇ ಒಂದು ಕುಂದುಕೊರತೆ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಉತ್ತರದಾಯಿತ್ವವನ್ನು ಹೊಂದಿರುವಂತವರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು. ಸೊ ಅವರನ್ನು ನೇರವಾಗಿ ಅಥವಾ ನೀವು ಕರೆ ಮಾಡಿಕೊಂಡು ಕೂಡ ನಿಮ್ಮ ಸಮಸ್ಯೆಗಳನ್ನು ಹೇಳಿ ಅದಕ್ಕೆ ಏನು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಆಗಿಲ್ಲ, ಸೊ ಅದಕ್ಕೂ ಮತ್ತೆ ಒಂದು ಅವಕಾಶ ಇದೆ. ತಾಲೂಕು ಮಟ್ಟದಲ್ಲಿ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಅಂತ ತಾಲೂಕು ಮಟ್ಟದಲ್ಲಿ ಅಧಿಕಾರಿಯವರು ಇದ್ದಾರೆ. ಸೊ ಅವರು ಈ ಒಂದು ಕುಂದುಕೊರತೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಇರುವಂತಹ ಒಬ್ಬರು ಅಧಿಕಾರಿಯವರು. ಸೊ ಅವರಿಗೆ ನೀವು ಮುಖದವಾಗಿ ಅಥವಾ ಅರ್ಜಿಯನ್ನು ಸಲ್ಲಿಸಿ ಅಲ್ಲೂ ಕೂಡ ನೀವು ಪರಿಹಾರ ಕಂಡುಕೊಳ್ಬಹುದು. ಸೊ ಮೊದಲನೇದಾಗಿ ಜಿಲ್ಲಾ ಮಟ್ಟದಲ್ಲಿ ಒಂಬುಡ್ಸ್ ಪರ್ಸನ್ ಅವರಿದ್ದಾರೆ. ಸೊ ಅವರಿಗೆ ನೀವು ದೂರು ನೀಡಿ ಸೊ ಸಮಸ್ಯೆಗಳಿದ್ದಲ್ಲಿ ಸೊ ಅಲ್ಲೂ ಕೂಡ ನೀವು ಪರಿಹಾರ ಕಂಡುಕೊಳ್ಳಿಕ್ಕೆ ಹಂತವಾಗಿ ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇದು ಉತ್ತರದ ಬಗ್ಗೆ. ಜನರ ಸಹಭಾಗಿತ್ವ 3ನೇದು ಬಹಳ ದೊಡ್ಡ ಒಂದು ವರ್ಡ್ ಅದು. ಸೊ ಜನರಿಗೆ ಎಲ್ಲ ಗ್ರಾಮಸ್ಥರಿಗೆ ಈ ಒಂದು ಜವಾಬ್ದಾರಿ ಎಲ್ರಿಗಿದೆ. ಯಾಕಂದ್ರೆ ಈ ಎಲ್ಲಾ ಯೋಜನೆಗಳಿಗೆ ಸರ್ಕಾರ ಅನುದಾನಗಳನ್ನು ಕೊಡ್ತಾ ಇರುವಂತದ್ದು ಅದು ನಮ್ಮಿಂದಲೇ. ಯಾಕಂದ್ರೆ ತಳಮಟ್ಟದಿಂದ ನಾವೇನು ಪ್ರತಿಯೊಬ್ಬ ಗ್ರಾಮಸ್ಥರಿರ್ಬೋದು, ಪ್ರತಿಯೊಬ್ಬ ಪ್ರಜೆ ಕೂಡ
ಅವನು ಬಳಸ್ತಕ್ಕಂತಹ ಪ್ರತಿಯೊಂದು ವಸ್ತುಗಳಿಗೆ ತೆರಿಗೆ ಕಟ್ತಾ ಇರ್ತಾನೆ. ಆ ತೆರಿಗೆಗಳನ್ನೆಲ್ಲ ಸರ್ಕಾರಗಳು ಅದನ್ನು ಒಟ್ಟು ಮಾಡಿಕೊಂಡು ಒಂದು ಅಭಿವೃದ್ಧಿ ಯೋಜನೆಗಳ ಮೂಲಕ ಅದನ್ನು ವಾಪಸ್ ನಮಗೆ ಕೊಡ್ತಾರೆ. ಸೊ ಆ ವಾಪಸ್ ಕೊಟ್ಟಾಗ ಅಲ್ಲಿ ಎಲ್ಲರ ಜವಾಬ್ದಾರಿ ಸರಿ ಸಮಾನವಾಗಿರುತ್ತೆ. ಆ ಸಮಾನವಾದ ಜವಾಬ್ದಾರಿಯನ್ನು ನಾವು ಅದನ್ನು ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕು ಅಂತ ಹೇಳಿದ್ರೆ, ಈ ಯೋಜನೆಗಳ ಅನುಷ್ಠಾನ ಆದಾಗ ಎಲ್ಲರಿಗೂ ಲೋಪಗಳು ಆದಾಗ ಅದನ್ನು ನಾವು ಕೇಳುವಂತ ಒಂದು ಔದಾರ್ಯವನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಅಂದ್ರೆ ಯಾಕಂದ್ರೆ ಅದು ನಮ್ದು ಹಣ ಬಿದ್ದಿರುತ್ತೆ. ಸೊ ಆ ಒಂದು ಜವಾಬ್ದಾರಿ ನಮಗಿದೆ. ಆ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಲೋಪಗಳು ಸಹಜ ಇರುತ್ತೆ, ಲೋಪಗಳು ಆಗೇ ಆಗುತ್ತೆ. ಆದ್ರೆ ಆದಂತಹ ಲೋಪಗಳನ್ನು ನಾವು ಅದನ್ನು ಹೇಳಿದಾಗ ಮಾತ್ರ ಮುಂದೆ ಅದನ್ನು ತಿದ್ದಿಕೊಂಡು ಹೋಗ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಾಗುತ್ತೆ. ಸೊ ಅದರಿಂದ ನಮ್ಮ ಜವಾಬ್ದಾರಿಗಳನ್ನು ಅರಿತುಕೊಂಡು ಇಂತಹ ಸಭೆಗಳು ಆಯೋಜನೆ ಆದಾಗ ಅಲ್ಲಿ ಭಾಗವಹಿಸಿ ಆ ಒಂದು ಅನುಷ್ಠಾನ ಪ್ರಕ್ರಿಯೆಯನ್ನು ಬಹಳಷ್ಟು ಸರಳಗೊಳಿಸಬೇಕು ಅಂತ ಹೇಳಿದ್ರೆ ಅದರಲ್ಲಿ ಗ್ರಾಮಸ್ಥರ ಪಾತ್ರ ಬಹಳಷ್ಟು ಮುಖ್ಯ ಆಗಿರುತ್ತೆ. ಸೊ ಅದರಿಂದ ಹಲವಾರು ಕಾರಣಗಳಿಂದ ನಾವು ಏನು ಕಾಮಗಾರಿಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಹೋದಾಗ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಆ ಒಂದು ಗ್ರಾಮಸಭೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಬರ್ತೀವಿ. ಸೊ ಇಂಥ ದಿನದಲ್ಲಿ ಗ್ರಾಮಸಭೆ ಆಯೋಜನೆ ಮಾಡಿದ್ದೇವೆ, ಭಾಗವಹಿಸಿ. ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಕೆಲವರಿಗೆ ಒಳ್ಳೊಳ್ಳೆಯ ಕಾಮಗಾರಿಗಳನ್ನು ಮಾಡ್ಕೋತಾರೆ, ಒಳ್ಳೆಯ ಪ್ರಯೋಜನವನ್ನು ಪಡ್ಕೋತಾರೆ. ಸೊ ಆ ಪ್ರಯೋಜನ ಪಡ್ಕೊಂಡು ಅವರು ಈ ಒಂದು ಗ್ರಾಮಸಭೆಯಲ್ಲಿ ಭಾಗವಹಿಸಿ ಅವರ ಒಂದು ಅನಿಸಿಕೆಗಳನ್ನು ಗ್ರಾಮಸಭೆಯಲ್ಲಿ ಹೇಳ್ಕೊಂಡಾಗ ಸೊ ಮತ್ತೆ ಬೇರೆಯವರಿಗೆ ಅದು ಪ್ರೇರಣೆ ಆಗುತ್ತೆ. ಸೊ ಅವರು ಮತ್ತೆ ಬಂದು ಒಂದು ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಕೂಡ ಭಾಗವಹಿಸೋದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಸರ್ಕಾರದ ಯಾವುದೇ ಯೋಜನೆಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಜನರ ಭಾಗವಹಿಸಿಕೆ ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಆ ಭಾಗವಹಿಸಿಕೆ ಅದೇ ಒಂದು ಯಶಸ್ಸಿನ ಮೂಲ ಆಗಿರುತ್ತೆ. ಸೊ ಇದು ಸಾಮಾಜಿಕ ಪರಿಶೋಧನೆ ಹಾಗೂ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬಗ್ಗೆ. ಸೊ ಇನ್ನು 15 ಹಣಕಾಸು ಯೋಜನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ವಿಚಾರ ನಾನು ಮರ್ತೋಗಿದ್ದೆ. ಸೊ ಈ ಒಂದು ಆರ್ಥಿಕ ವರ್ಷದಲ್ಲಿ ನಾವು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಲ್ಲಿ 15 ಹಣಕಾಸು ಯೋಜನೆಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನುಷ್ಠಾನ ಒಂದು ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆಯನ್ನು ಈ ಒಂದು ಆರ್ಥಿಕ ವರ್ಷದಿಂದ ಕೈಗೊಂಡಿದ್ದೇವೆ. ಸೊ ಅದನ್ನು ಕೂಡ ಅವರಲ್ಲಿ ಕೂಡ ನಿಮಗೆ ಮಂಡನೆ ಆಗಲಿಕ್ಕಿದೆ. ಇಲ್ಲಿ ಏನು 15 ಹಣಕಾಸು ಯೋಜನೆ, ಆ ಯೋಜನೆಗೆ ಅನುದಾನಗಳು ಯಾವ ರೀತಿ ನಿಗದಿ ಆಗುತ್ತೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಗ್ರಾಮ ಪಂಚಾಯತ್ಗೆ 85% ಮತ್ತೆ ತಾಲೂಕು ಪಂಚಾಯತ್ಗೆ 10%, ಜಿಲ್ಲಾ ಪಂಚಾಯತ್ಗೆ 5% ಅನುದಾನ ನಿಗದಿ ಆಗಿರುತ್ತೆ. ಈ ಗ್ರಾಮ ಪಂಚಾಯತ್ಗೆ ಬಿಡುಗಡೆ ಆಗ್ತಕ್ಕಂತಹ ಅನುದಾನಗಳು 15 ಹಣಕಾಸು ಯೋಜನೆ ಅನುದಾನಗಳು ಯಾವ ರೀತಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಊರಿನ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸಿಸ್ತಕ್ಕಂತಹ ಜನಸಂಖ್ಯೆ ಮತ್ತು ಭೌಗೋಳಿಕ ಹಿನ್ನೆಲೆಗೆ ಅನುಗುಣವಾಗಿ ನಿಮಗೆ ಬಿಡುಗಡೆಯಾಗುವ ಅನುದಾನ ನಿಗದಿ ಆಗುತ್ತೆ. ಸೊ ಈ ಬಿಡುಗಡೆ ಆದಂತಹ ಅನುದಾನದಲ್ಲಿ 2 ವಿಧಗಳಾಗಿ ಮಾಡಿದ್ದಾರೆ. ಒಂದು ನಿರ್ಬಂಧಿತ ಅನುದಾನ, ಇನ್ನೊಂದು ಅನಿರ್ಬಂಧಿತ ಅನುದಾನ. ಈ ನಿರ್ಬಂಧಿತ ಅನುದಾನದಲ್ಲಿ 60%, ನಿರ್ಬಂಧಿತ ಅನುದಾನ 40%. ಈ ನಿರ್ಬಂಧಿತ ಅನುದಾನದಲ್ಲಿ ಮತ್ತೆ ಅದನ್ನು 2 ಭಾಗಗಳಾಗಿ ಮಾಡಿ, ಒಂದು 50% ಕುಡಿಯುವ ನೀರಿನ ಪೂರೈಕೆಗೆ ಪೂರಕವಾಗಿ, ಕುಡಿಯುವ ನೀರಿನ ಸಮಸ್ಯೆಗೆ ಪೂರಕವಾದ ಕಾಮಗಾರಿಗಳನ್ನು ನಿಮಗೆ ಅದರಲ್ಲಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು 50% ಅನುದಾನವನ್ನು ನೈರ್ಮಲೀಕರಣಕ್ಕೆ ಸಂಬಂಧಪಟ್ಟ ಕಾಮಗಾರಿಗಳಿಗೆ ನೀವು ಪೂರಕವಾಗಿ ಉಪಯೋಗ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ನಿರ್ಬಂಧಿತ 60% ಅದಾಯಿತು. ಇನ್ನು ಉಳಿದ ಅನುದಾನ 40%. ಸೊ ಇದು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇನ್ನಿತರ ಅಭಿವೃದ್ಧಿಗಳಿಗೆ ನೀವು ಬಳಕೆ ಮಾಡಿಕೊಳ್ಳಿಕ್ಕೆ, ಆಡಳಿತ ವಿಚಾರ ಇನ್ನಿತರ ಬೇಡಿಕೆಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು ಅನುದಾನದಲ್ಲಿ ಬಿಡುಗಡೆ ಆಗುವಂತಕ್ಕಂತಹ 25% ಅನುದಾನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಡಬೇಕಾಗುತ್ತೆ. ಅದೇ ರೀತಿ 5% ಅನುದಾನವನ್ನು ವಿಕಲಚೇತನರಿಗೆ ಮೀಸಲಿಡಬೇಕಾಗುತ್ತೆ. ಈ 2 ಏನು ಅನುದಾನ ಮೀಸಲಿಡ್ತೀರಾ, ಆ 2 ಅನುದಾನದಲ್ಲಿ ಈ ನೀವು ಯಾವುದೇ ರೀತಿಯ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇಲ್ಲ. ಸಮುದಾಯ ಆಧಾರಿತ ಕಾಮಗಾರಿಗಳನ್ನು ಮಾಡಿಕೊಳ್ಳಲಿಕ್ಕೆ ಮಾತ್ರ ಅವಕಾಶ ಇದೆ 25%, 5%. ಈಗಿಂತ ಇತ್ತು ನಿಮಗೆ, ಇವಾಗ ಬದಲಾವಣೆ ಆಗಿದೆ. ಈಗ ಬರೀ ನಿಮಗೆ ಸಮುದಾಯ ಆಧಾರಿತ ಅಂದ್ರೆ ಸಾರ್ವಜನಿಕ ಕಾಮಗಾರಿಗಳನ್ನು ಮಾತ್ರ ನಿರ್ವಹಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ. ಸೊ ಇದು 15 ಹಣಕಾಸು ಯೋಜನೆ ಬಗ್ಗೆ. ಸೊ ತಾಲೂಕ್ ಪಂಚಾಯತ್ ಮತ್ತು ಈ 2020-21, 21-22 ಅವಧಿಯಲ್ಲಿ ತಾಲೂಕು ಪಂಚಾಯತ್ನಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ನಲ್ಲಿ ಏನು ಅನುದಾನಗಳು ಬಿಡುಗಡೆ ಆಗಿತ್ತು,
ಆ ಒಂದು ಕಾಮಗಾರಿಗಳ ಕಾಮಗಾರಿಗಳನ್ನು ಅನುಷ್ಠಾನಿಸಿರುವ ಒಂದು ಖರ್ಚು ವೆಚ್ಚಗಳ ವಿವರ ಕೂಡ ಒಂದು ಆರ್ಥಿಕ ಈ ಸಾಮಾಜಿಕ ಪರಿಷತ್ನ ಅವಧಿಯಲ್ಲಿ ನಾವು ಕೈಗೊಂಡಿದ್ದೇವೆ, ಅದನ್ನು ಕೂಡ ಮಂಡನೆ ಮಾಡ್ತಾರೆ. ಸೊ ತದನಂತರ ಅಲ್ಲಿ ಯಾವುದೇ ರೀತಿಯ ಒಂದು ಆಡಳಿತ ಮಂಡಳಿ ಇಲ್ಲದೇ ಇರೋದ್ರಿಂದ ಅನುದಾನಗಳು ಬಿಡುಗಡೆ ಆಗಿಲ್ಲ. ಸೊ 2 ವರ್ಷದ ಅವಧಿಯಲ್ಲಿ ಆಗಿರ್ತಕ್ಕಂತಹ ಕಾಮಗಾರಿಗಳ ಒಂದು ವರದಿಯನ್ನು ಮುಂದೆ ಮಂಡನೆ ಮಾಡ್ತಾರೆ. 2 ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ವರದಿಗಳು ಮಂಡನೆ ಆಗುತ್ತೆ. ಸೊ ಆ ವರದಿ ಮಂಡನೆ ಆದಾಗ ಅದಕ್ಕೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಗೆ ಮುಕ್ತ ಅವಕಾಶ ಇದೆ. ವರದಿಗಳ ಚರ್ಚೆಗೆ ಅದನ್ನು ಗರಿಷ್ಠ ಮಟ್ಟದಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಯೋಜನೆಗಳ ಬಗ್ಗೆ ನನಗೆ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ಸೊ ನಿಮ್ಮೆಲ್ಲರನ್ನು ವಂದಿಸ್ತಾ ಇದ್ದೇನೆ. ಹದಿನೈದನೇ ಹಣಕಾಸು ಯೋಜನೆ ಹಾಗೂ NREG ಯೋಜನೆ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ತಾಲೂಕು ವ್ಯವಸ್ಥಾಪಕರು. ಇದರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿಯನ್ನು ಕೇಳಲಿಕ್ಕಿದ್ರೆ ಕೇಳ್ಬೋದು. ಡೌಟ್ಸ್ ಏನಾದರೂ ಇದ್ದರೆ ಹೇಳಿ. ಬಗ್ಗೆ 15ನೇ ಹಣಕಾಸು ಯೋಜನೆಯ 2023-24ನೇ ಸಾಲಿನಲ್ಲಿ ಲಭ್ಯವಾಗಿರುವ ಅನುದಾನ ಮತ್ತು ವೆಚ್ಚವಾಗಿರುವ ಅನುದಾನದ ವಿವರ ಸಂಗ್ರಹ. ಮೈಕ್ ಚಾನಲ್ ಸೌಂಡ್ ಚಾ ಮೈಕ್ ಚಾಲಿದೆ. ಕಲಮುಂಗೂರು ಗ್ರಾಮದ ಕುದುರೆಪದ ಘಟ್ಟಾಸುರರಿಗೆ 2 ಸೋಲಾರ್
ಎದುರುಕೋಡು ಕಾಮಗಾರಿಗಳ ಹೆಸರು ಮತ್ತು ಖರ್ಚು ಮಾಡಿದ ವೆಚ್ಚದ ವಿವರಗಳನ್ನು ಸಂಗ್ರಹ ಮಾಡಿ ಗ್ರಾಮ ಪಂಚಾಯತಿಯಿಂದ ಅನುಷ್ಠಾನ ಆಗಿದೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸಾಲಿನಲ್ಲಿ
ಫೈಲ್ ಎತ್ತಲ್ಲ ಅವ್ರಿಗೆ ನೋಡ ಕೆಲವು ಫೈಲ್ ಎದುರು ಅಬ್ಸರ್ವೇಷನ್
ನೋಡಲು ಶುಭ, ಶ್ರೀಮತಿ ಶುಭ. ಮೇಲ್ವಿಚಾರ ಪರವಾದ ಇದರಲ್ಲಿ ನಾಮಫಲಕಕ್ಕೆ 1500 ಪಾವತಿ ಆಗಿದೆ. ಕಡತದಲ್ಲಿ ನಾಮಫಲಕದ ಫೋಟೋ ಇದೆ. ಅದೇ ಸ್ಥಳ ಪರಿಶೀಲನೆ ಮಾಡುವಾಗ ಇಲ್ಲಿ ನಾಮಫಲಕ ಇರಲಿಲ್ಲ. ಯಾವ ಕಾರಣಕ್ಕಾಗಿ ಇದನ್ನು ನಾವು ಹಣಕಾಸಿನ ವಿಚಾರಣೆ ಮಾಡಿ ದಾಖಲು ಮಾಡಿದ್ದೇವೆ. ಇದು ಕಲ್ಲಮುಕ್ಕೂರು ಗ್ರಾಮ ಪಂಚಾಯತ್ ಜಯಂತ ಪರಿಷತ್ನಿಂದ ಪದಪತ್ರ ಮಾಡಿ ಪರಿಶಿಷ್ಟ ಪಂಗಡ ಕಾಲೋನಿಯ ರಸ್ತೆಯಲ್ಲಿ 2 ಕೋಲಾರ ಅಳವಡಿಕೆ ಪಾವತಿ ಮೊತ್ತ 39,900 ಪಾವತಿಯಾಗಿದೆ. ಕಡತ ನಿರ್ವಹಣೆ ಮಾಡುವಾಗ 3 ವರ್ಷದ ಛಾಯಾಚಿತ್ರವನ್ನು ಇಡಬೇಕು. ಅದರಲ್ಲಿ ಮೊದಲನೇ ಹಂತದ ಅವ್ರದ್ದು ಇವ್ರದ್ದಾಗಲಿಲ್ಲ ಸ್ಟಾಫ್ನವರು ನಾವೆಲ್ಲ ಕಾಮಗಾರಿ ಕಡತದಲ್ಲಿ 3 ಹಂತದ ಫೋಟೋ, ಅದರಲ್ಲಿ 2ನೇ ಹಂತದ ಛಾಯಾಚಿತ್ರ ಲಕ್ಕೀಕರಿಸಿದೆ ಅನ್ನೋ ಕಾರಣಕ್ಕಾಗಿ ಇದನ್ನು ಹಣಕಾಸಿನ ವಿಚಾರಣೆಗೆ ಮಾಡ್ತಾ ಇದ್ದೀವಿ. ಕಲ್ಲಮುಕ್ಕೂರು ಗ್ರಾಮ ಪಂಚಾಯತ್ ಮೂರು ಹಂತದ ಛಾಯಾಚಿತ್ರವನ್ನು ಲಗತ್ತು ಮಾಡಬೇಕು ಕಡತದಲ್ಲಿ ನಿಯಮ ಇದೆ. ಸೊ ಅದರಲ್ಲಿ ಪ್ರಾರಂಭಿಕ ಹಂತದ ಫೋಟೋ ಇದೆ ಅನ್ನೋ ಕಾರಣಕ್ಕಾಗಿ ಅದನ್ನು ನಾವು ಹಣಕಾಸಿನ ವಿಚಾರಣೆಗೆ ಸೂಚನೆ ಮಾಡಿರುವಂಥದ್ದು. ಕಲ್ಲಮುಕ್ಕೂರು ಗ್ರಾಮ ಪಂಚಾಯತಿನ ಗುಡ್ಡಾಲ ಫಲಕ್ಕೆ ಪರಿಶೀಲನೆ ಸೋಲಾರ್ ದೀಪ ಅಳವಡಿಕೆ ಪಾವತಿ ಮೊತ್ತ 37,700. ಈ ಒಂದು ಕಾಮಗಾರಿಗಳಲ್ಲಿ ಕೂಡ 2ನೇ ಹಂತದ ಒಂದು ಛಾಯಾಚಿತ್ರ ಕಡತದಲ್ಲಿ ಲಗ್ನೀಕರಿಸಿಲ್ಲ, ಕಾಮಗಾರಿ ಆಗಿದೆ. ಸೊ ಏನೇ ಆಗಿದ್ರು ಕೂಡ ಆ ಕಡತದಲ್ಲಿ ನಾವು ನಿರ್ವಹಣೆ ಮಾಡಬೇಕಾಗಿರೋದು ಕೂಡ ಅನಿವಾರ್ಯ. ಯಾಕಂದ್ರೆ ಇದು ನಾವೇನೇ ಕಾಮಗಾರಿ ಮಾಡಿದ್ರು ಕೂಡ ನಮ್ಮ ದಾಖಲೆಗಳು ಅದನ್ನು ಹೇಳುವಂಥದ್ದು. ಆ ಒಂದು 4-5 ಕಾಮಗಾರಿಗಳ ಒಂದು ಅದನ್ನು ಹಣಕಾಸಿನ ವಿಚಾರಣೆ ಮಾಡಿ ಸೂಚನೆ ಮಾಡಿದ್ದೇವೆ. ಇದ್ರ ಬಗ್ಗೆ ಏನಾದರೂ ಕೇಳಿದ್ದಿಲ್ಲ. ಗ್ರಾಮ ಪಂಚಾಯತ್ ವತಿಯಿಂದ ಅನುಷ್ಠಾನ ಮಾಡಿದಂತಹ ಕಾಮಗಾರಿಗಳು ಕೆಲಸ ಆಗಿದೆ. ಫೋಟೋ ಇಟ್ಟಿಲ್ಲ, ಅದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅವಶ್ಯಕನಲ್ಲ. ಕೆಲಸ ಆಗಿದೆ, ಆಗಿಲ್ಲ ಅಂತ ಹೇಳ್ತಲ್ಲ. ದಾಖಲೆಯನ್ನು ಅಲ್ಲ, ಅವರ ಡೌಟ್ ಅಂತ ಗೊತ್ತಾ, ಮತ್ತೆ ಇಂಥದಕ್ಕೆ ಮತ್ತೆ ಬಿಲ್ ಆಗಿದೆ ಅಂತ ಬಿಲ್ ಮಾಡಿದ್ರು. ಬಿಲ್ ಅದರ ಜಾಗದ ಹೋಟೆಲ್ ಅಂತ ಹೇಳಿದ್ರೆ ಅದು ಮೊದಲೇ ಕಾಮಗಾರಿ ಇತ್ತು. ಹೋದಾಗ ಬಟ್ ಅದನ್ನು ನೀವು ಏನ್ ಮಾಡ್ಬೇಕು ಅಂದ್ರೆ ಅದು ಅನುಷ್ಠಾನ ಮಾಡಿದವರಿಗೆ ಇರ್ತದೆ ಫೋಟೋ ಇಂಜಿನಿಯರ್ ಹತ್ರ, ಮತ್ತೆ ಅದನ್ನು ತೆಗೆದು ಕಾಮಗಾರಿ ಕಾಲದಲ್ಲಿ ಇರ್ತೇವೆ. ಮತ್ತೆ ಕಲೆಕ್ಟ್ ಮಾಡಿ ಅದನ್ನು ತಾಲೂಕು ಮಟ್ಟದಲ್ಲಿ ಅಡ್ಡ ಕಮಿಟಿ
ಅಷ್ಟೇ, ಅದಕ್ಕೆ ಪೇಮೆಂಟ್ ಮಾಡಿದ್ದಾರೆ. ಪೇಮೆಂಟ್ ಮಾಡುವಾಗ ಕಾಂಟ್ರಾಕ್ಟ್ ಅವ್ರನ್ನ ಆಗಿಸ್ಬೇಕು ನೀವು. ಅದು ಇವಾಗ ಅಧಿಕಾರಿಗಳ ವಿರುದ್ಧ ಶಿಸ್ತುಕ್ರಮ ಜರುಗಿಸಬೇಕು. ಯಾರೇ ಆಗಲಿ. ಕೆಲಸ ಆಗಿದೆ, ಸೇವೆ ಕೊಡ್ತಾ ಉಂಟು ಸೋಲಾರ್. ಇದು ಬೆಳಕಿದೆ, ಇದು ಬಿಸಿಲಿಲ್ಲ, ಈಗ ಸೇವೆ ತೆಗೆದ ಹೇಗೆ ಸ್ವಲ್ಪ ಕಮ್ಮಿ ಸಿಗ್ತದೆ ಸೇವೆ ಅಷ್ಟೇ. ನೋಡಿ ಸರ್, ನಮ್ದು ಸೋಲಾರ್ ವಿಚಾರದಲ್ಲಿ ಪರಿಪೂರ್ಣವಾಗಿ ಅನುಷ್ಠಾನವಾಗಿದೆ. ಅದರಲ್ಲಿ ಭ್ರಷ್ಟಾಚಾರ ಬೇರೆ ಅದು ಇಲ್ಲ. ಖಂಡಿತ ಅದನ್ನು ನಾವಿಲ್ಲಿ ನಾವು ಸದಸ್ಯರು ಏನಂದ್ರೆ ನಾವು ಸದಸ್ಯರು ಏನು ಯೋಜನೆ ಮಾಡಿ ನಾವು ಕಾರ್ಯಗತ ಮಾಡುವುದಾದರೆ ನಾವು ಅಧಿಕಾರಿಗಳ ಒಟ್ಟಿಗೆ ಸೇರಿ ಪರಿಶೀಲಿಸಿ ಅಗತ್ಯ ರೀತಿಯ ಒಂದು ಅನುದಾನವನ್ನು ಸದ್ಬಳಕೆ ಮಾಡುವುದರಲ್ಲಿ ನಮ್ಮ ಮೊದಲ ಚಿಂತನೆ. ಆದ್ದರಿಂದ ಅದರಲ್ಲಿ ದುರ್ಬಳಕೆ ಆಗಲಿಲ್ಲ. ಆಗಿದ್ದರೆ ನ್ಯೂನ್ಯತೆ ಆಗಿದೆ. ಅಷ್ಟೇ ಅಷ್ಟೇ ಅದು ನಾವು ನ್ಯೂನ್ಯತೆ ಅಷ್ಟೇ ಅಷ್ಟೇ ನ್ಯೂನತೆಗಳು ಅದು ಸಹಜ. ಸಾಧ್ಯ ಅದಕ್ಕೆ ಅವಕಾಶ ಅದು ಅವಕಾಶ ಇದೆ ಖಂಡಿತ. ಸೊ ಆ ಒಂದು ಕಾರಣಕ್ಕಾಗಿ ಇದನ್ನು ನಾವು ವರದಿ ಮಾಡಿದ್ದೇವೆ. ನಮ್ಮ ವಿಡಿಯೋಗಾಗಿ ಮಾಡುವುದಿಲ್ಲ. ಕರೆಕ್ಟ್ ಅವರು ಕಾನೂನಿನ ನಲ್ಲಿ ನಡಿಗೆ ಮಾಡುವುದರಲ್ಲಿ ಕಾನೂನು ಬಿಟ್ಟು ಹೋಗುವುದಿಲ್ಲ. ಅವರು ಕಾನೂನು ಪಂಡಿತರಿದ್ದಾರೆ ಮತ್ತೆ ಒನ್ ಆಫ್ ದಿ ಮೋಸ್ಟ್ ಸೀನಿಯರ್ ಲೀಡರ್ ಆಗಿರೋದ್ರಿಂದ ಕೆಲವೊಂದು ನ್ಯೂನತೆಗಳು ಆಗುತ್ತೆ ಅವರು ಒಟ್ಟಿಗೆ ಗೊತ್ತಿರುತ್ತೆ. ಆದರೆ ಕಾನೂನನ್ನು ಅವರು ಇದು ಮಾಡುವುದಿಲ್ಲ, ಉಲ್ಲಂಘನೆ ಮಾಡುವುದಿಲ್ಲ. ಓಕೆ, ಅಂತ ಸಭೆಯಿಂದ ಬೇಕಾಗಿರುವಂತಹ ಏನು ಇಂತಹ ಒಳ್ಳೆ ಮಾತುಗಳು ಸಭೆಗೆ ಬಂದಾಗ ನಮಗೆ ಸ್ವಲ್ಪ ಖುಷಿ ಆಗುತ್ತೆ. ಮತ್ತೆ ಮಾಡಿದ ಕೆಲಸಕ್ಕೂ ಒಂದು ಸಾರ್ಥಕತೆ ಇರುತ್ತೆ. ಸೊ ಅದು ಸಭೆಯಿಂದ ಬರಬೇಕು ಅನ್ನೋದು ನಮ್ಮದು ನಿರೀಕ್ಷೆ. ಸೊ ನ್ಯೂನತೆಗಳು ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಸೊ ಆ ನ್ಯೂನತೆಗಳನ್ನು ಮೊದಲೇ ಸರಿಪಡಿಸಿಕೊಂಡು ಮತ್ತೆ ತಪ್ಪುಗಳಾಗದಾಗೆ ನೋಡ್ಕೊಂಡು ಹೋಗುವಂಥದ್ದು ಮುಂದಿನ ಒಂದು ಕೆಲಸ. ಸೊ ಇವಿಷ್ಟು ಗ್ರಾಮ ಪಂಚಾಯತ್. ಇನ್ನು ತಾಲೂಕು ಪಂಚಾಯತಿದು ಅನುಷ್ಠಾನ ಮಾಡಿದಂತಹ ಕಾಮಗಾರಿಗಳ ವಿವರ ಏನಿದೆ. ಸೊ ಒಂದು 7 ಪ್ರಕರಣಗಳಿವೆ. ಸೊ ಎಲ್ಲ ಪ್ರಕರಣ ಒಂದೇ. ನಿಯಮಾನುಸಾರ ಪಾವತಿಗೆ 3 ಹಂತದ ಛಾಯಾಚಿತ್ರ ಮತ್ತು ಅಳತೆ ಪುಸ್ತಕದ ಪ್ರತಿಯನ್ನು ಕಡತದಲ್ಲಿ ಲಗ್ನೀಕರಿಸಿರಬೇಕು. ಸೊ ಅದು ಕೂಡ ನಿಯಮದಲ್ಲಿ ಬರುವಂಥದ್ದು. ಆದರೆ ಈ ಪ್ರಕರಣಗಳಲ್ಲಿ ಅಳತೆ ಪುಸ್ತಕದ ಪ್ರತಿಯನ್ನು ಲಗ್ನೀಕರಿಸಿರುವ ಕಾರಣಕ್ಕೆ ನಾವು ಅದನ್ನು ಹಣಕಾಸಿನ ವಿಚಾರಣೆಯಲ್ಲಿ ದಾಖಲಿಸಿ ಸಭೆಯಲ್ಲಿ ಮಂಡನೆ ಮಾಡ್ತಿರುವಂಥದ್ದು. ಅದು ಯಾವೆಲ್ಲ ಪ್ರಕರಣಗಳು ಅಂತ ಹೇಳಿದ್ರೆ ಮುಡುಗೆರೆ ತಾಲೂಕು ಕಲಮುಂದೂರು ಗ್ರಾಮ ಪಂಚಾಯತ್ ಅಂಗಾರ ಮಜ್ಜೂರು ಕುಂಟಲಮಲ್ಲಿಗೆ ಪರಿಸರ ಪಂಗಡ ಕಾಲೋನಿ ರಸ್ತೆಗೆ ದಾರಿದೀಪ ವಿಸ್ತರಣೆ 48,862 ಪಾವತಿಯಾಗಿದೆ. ಸೊ ಕಾಮಗಾರಿ ಆಗಿದೆ. ಸೊ ಕಾಮಗಾರಿ ಬಗ್ಗೆ ಯಾವುದೇ ರೀತಿ ಆಕ್ಷೇಪ ಇಲ್ಲ. ಸೊ ನಿಯಮಾನುಸಾರ ಅಳತೆ ಪುಸ್ತಕದ ಪ್ರತಿಯನ್ನು ಕಡತದಲ್ಲಿ ಲಗ್ನೀಕರಿಸಿರ್ಬೇಕಿತ್ತು. ಅದನ್ನು ಇಟ್ಟಿಲ್ಲ ಎನ್ನುವ ಕಾರಣಕ್ಕಾಗಿ ಇದನ್ನು ಹಣಕಾಸಿನ ವಿಚಾರಣೆಗೆ ನಾವು ಸೂಚನೆ ಮಾಡ್ತಾ ಇದ್ದೀವಿ. ಮೂಡುಬಿದಿರೆ ತಾಲೂಕು ಕಲಮುಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲಮುಂದೂರು ಗ್ರಾಮದ ಕುದುರೆಪದವು ದಯಾನಂದ ಅವರ ಮನೆ ಬಳಿ ಪೈಪ್ಲೈನ್ ವಿಸ್ತರಣೆ. ಸೊ ಆ ಒಂದು ಕಾರಣಕ್ಕೆ 62,674 ರೂಪಾಯಿ ಪಾವತಿಯಾಗಿದೆ. ಇಲ್ಲೂ ಕೂಡ ಈ ಕಡತದಲ್ಲಿ ಅಳತೆ ಪುಸ್ತಕದ ಪ್ರತಿಯನ್ನು ಲಗ್ನೀಕರಿಸಿಲ್ಲ. ಮೂಡುಬಿದಿರೆ ತಾಲೂಕು ಕಲಮುಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲಮುಂದೂರು ಗ್ರಾಮದ ಶೆಟ್ಟಿಗುಡ್ಡೆ ತಲುಪುವವರೆಗೆ ಪೈಪ್ಲೈನ್ ವಿಸ್ತರಣೆ. ಸೊ ಪಾವತಿ ಮೊತ್ತ 59,703. ಈ ಒಂದು ಕಾಮಗಾರಿ ಕಡತದಲ್ಲಿ ಕೂಡ ಎಂಬಿ ಪ್ರತಿಯನ್ನು ಲಗ್ನೀಕರಿಸಿಲ್ಲ. ಮೂಡುಬಿದಿರೆ ತಾಲೂಕು ಕಲಮುಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಪಾವತಿ ಮೊತ್ತ 1,11,074. ಅಳತೆ ಪುಸ್ತಕದ ಪ್ರತಿಯನ್ನು ಲಗ್ನೀಕರಿಸಿಲ್ಲ. ಮೂಡುಬಿದಿರೆ ತಾಲೂಕು ಕಲಮುಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲಮುಂದೂರು ಗ್ರಾಮದ ಕುದ್ರಿಪದ ಶೆಟ್ಟಿಗುಡ್ಡೆ ಕೆಂಗರಾಡಿ ಎಂಬಲ್ಲಿ ಪೈಪ್ಲೈನ್ ವಿಸ್ತರಣೆ. ಅಳತೆ ಪುಸ್ತಕ ಪ್ರತಿಯನ್ನು ಕಡತದಲ್ಲಿ ಲಗ್ನೀಕರಿಸಿಲ್ಲ. ಮೂಡುಬಿದಿರೆ ತಾಲೂಕು ಕಲಮುಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲಮುಂದೂರು ಗ್ರಾಮದ ನಲ್ಕೆಮಾಲೆ ಎಂಬಲ್ಲಿ ಪರಿಸರ ಪಂಗಡ ಕಾಲೋನಿ ಬಳಿ ಶೌಚಾಲಯ ರಚನೆ 76,627 ರೂಪಾಯಿ ಪಾವತಿಯಾಗಿದೆ. ಅದು ಕೂಡ ಅಳತೆ ಪುಸ್ತಕದ ಪ್ರತಿಯನ್ನು ಲಗ್ನೀಕರಿಸಿಲ್ಲ. ಮೂಡುಬಿದಿರೆ ತಾಲೂಕು ಕಲಮುಂದೂರು ಗ್ರಾಮ ಪಂಚಾಯತ್ನ ಕಲಮುಂದೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಕಲಚೇತನರಿಗೆ ರ್ಯಾಂಪ್ ರಚನೆ
27,564 ರೂಪಾಯಿ ಪಾವತಿಯಾಗಿದೆ. ಆ ಪಾವತಿ ಬಗ್ಗೆ ಪೂರಕವಾದ ದಾಖಲೆಯನ್ನು ಹಣದ ಪುಸ್ತಕದ ಪ್ರತಿಯನ್ನು ಹಣದಲ್ಲಿ ನವೀಕರಿಸಿದ ಕಾರಣಕ್ಕಾಗಿ ಅದನ್ನು ಆ ಎಲ್ಲ ಪ್ರಕರಣಗಳನ್ನು ನಾವು ಹಣಕಾಸಿನ ಯೋಜನೆಯಡಿ ದಾಖಲಿಸಿ ಸಭೆಯಲ್ಲಿ ಮಂಡನೆ ಮಾಡಿದ್ದೇವೆ. ಸೊ ಇದರ ಬಗ್ಗೆ ನಿಮಗೆ ಏನಾದರೂ ಕೇಳಲಿಕ್ಕೆ ಕೇಳ್ಬೋದು. ನನಗೆ ಆಗಿರೋದು 26,627 ಪಾವತಿ ಆಗಿರುತ್ತೆ. ಆ ಪಾವತಿ ಬಗ್ಗೆ ಹಣದ ಪುಸ್ತಕದ ಪ್ರತಿಯನ್ನು ಕ್ರಮದಲ್ಲಿ ಇಲ್ಲ ಕಾರಣಕ್ಕಾಗಿ ಅಧ್ಯಯನ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ನಲ್ಲಿ ಅನುಷ್ಠಾನ ಮಾಡಿದಂತಹ ಕಾಮಗಾರಿಗಳ ಸಾಮಾಜಿಕ ಪರಿಶೀಲನೆ ಈಗಾಗಲೇ ಮಂಡನೆ ಮಾಡಲಾಗಿದೆ. ಸೊ ವರದಿ ಬಗ್ಗೆ ಚರ್ಚೆ ಕೂಡ ಮಾಡಿದ್ದೀರಾ. ನಾವು ಇನ್ನು ಏನಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ಹೋಗೋದಕ್ಕೆ ಸಭೆಯನ್ನು ಕೊಡಬೇಕು. ಹರಿಯಾಣ
ಕಲಮತ್ತೂರು ನಮ್ಮ ದಡ್ಡ ಆಶಾನ್ ಸಿದ್ದರಾಮಯ್ಯ ಇವರ ಮನೆ ರಚನೆ 20,20,596. ಇಂದಿನ ನಗರ ಭಾರತಿ ವಿಠಲ ಇವರ ಮನೆ ರಚನೆ 18,960. ಕಲಮತ್ತೂರು ಗ್ರಾಮದ ಬೈಲಬೆಟ್ಟು ಮಮತಾ ಇವರ ಬಾವಿ ರಚನೆ 1,01,142. ದಡ್ಡು ವಾಲ್ಟರ್ ಸೆರವೋ ಇವರ ಅಡಿಕೆ ಗಿಡ ನಾಟಿ 9,480. ಪಂಚಡಿ ಲಿಂಗಪ್ಪ ಪೂಜಾರಿ ಇವರ ಮಲ್ಲಿಗೆ ಗಿಡ ನಾಟಿ 3,412.
ಈಗ ಕಾಮಗಾರಿಗಳ ಹೆಸರು ಅಥವಾ ಯಾರಿಗಾದ್ರೂ ಮಂಡಿಸಿದ ವರದಿಯಲ್ಲಿ ಹಣ ಬರದೇ ಇರುವಂತಹ ಪ್ರಸಂಗಗಳು ಏನಾದರೂ ಇದ್ರೆ ಇವಾಗ ಸಭೆಯ ಗಮನಕ್ಕೆ ತರಬಹುದು. ಇದ್ರೆ ಹೇಳ್ಬಹುದು. ಇನ್ನು ಈ ಅವಧಿಯ ವರದಿಗಳ ಮಂಡನೆ ಮೊದಲು ಕಲ್ಲಮಂಗೂರು ಗ್ರಾಮದ ಪೂಜಾರಿ ಗಿರಿಜಾಪುರ ಪೂಜಾರಿ ಜಾಗದಲ್ಲಿ ಗೊಬ್ಬರಗುಂಡಿ ನಿರ್ಮಾಣ. ಇವಾಗ ಕಾಮಗಾರಿಗೆ 6,540 ರೂಪಾಯಿ 40.92 ರೂಪಾಯಿ ಸಾಮಗ್ರಿ ಮೊತ್ತ ಪಾವತಿ ಆಗಿದೆ. ನಾವು ಕಾಮಗಾರಿ ಪರಿಶೀಲನೆ ಹೋದ ಸಂದರ್ಭದಲ್ಲಿ ಅಲ್ಲಿ ಅವರು ಯಾಕೆ ಮೆಟೀರಿಯಲ್ ಪೇಮೆಂಟ್ ಆಗಿದೆ ಅಂತ ಹೇಳಿದ್ರೆ ಅವ್ರ ಸುತ್ತ ಒಂದು ಕಲ್ಲು ಕಟ್ಟಿ ಅದಕ್ಕೆ ನಿರ್ವಹಣೆ ಮಾಡಬೇಕು ಅಂತ ಅದಕ್ಕೆ ಸಾಮಗ್ರಿ ಮೊತ್ತ ಪಾವತಿ ಮಾಡಿದ್ದಾರೆ. ಆದರೆ ನಾವು ಪರಿಶೀಲನೆ ಮಾಡಿದಾಗ ಅದು ಅಲ್ಲಿ ಯಾವುದೇ ರೀತಿಯ ಕಲ್ಲು ಕಟ್ಟಿಲ್ಲ, ಕಲ್ಲು ಇಟ್ಟಿದ್ದಾರೆ. ಆ ಒಂದು ಕಾರಣಕ್ಕೆ ಅಲ್ಲಿ ಸೂಕ್ತವಾಗಿ ಆ ಕಾಮಗಾರಿಯನ್ನು ಅವರು ನಿರ್ವಹಿಸಿಲ್ಲ ಎನ್ನುವ ಕಾರಣಕ್ಕಾಗಿ ಅದನ್ನು ಹಣಕಾಸಿನ ವಿಚಾರಣೆಗೆ ನಾವು ದಾಖಲು ಮಾಡಿದ್ದೇವೆ. ಒಂದು ಕಲ್ಲಮಂಗೂರು ಗ್ರಾಮದ ಪಂಚಾಡಿ ನಿಂಗಪ್ಪ ಪೂಜಾರಿ ಮತ್ತು ದಿವಂಗತ ಚೆನ್ನಪ್ಪ ಪೂಜಾರಿ ಇವರ ಜಾಗದಲ್ಲಿ ಗೊಬ್ಬರಗುಂಡಿ ನಿರ್ಮಾಣ. ಇವರಿಗೂ 6,540 ರೂಪಾಯಿ 92 ಪೈಸೆ ಪಾವತಿಯಾಗಿದೆ. ಅದು ಕೂಡ ಪ್ರಕರಣ ಒಂದೇ ಆಗಿದೆ. ಕಲ್ಲಮಂಗೂರು ಗ್ರಾಮದ ನಡಿಕೆರೆ ಅಬ್ಬಿ ಪೂಜಾರಿ ಚಂದ್ರ ಪೂಜಾರಿ ಇವರ ಜಾಗದಲ್ಲಿ ಗೊಬ್ಬರಗುಂಡಿ ನಿರ್ಮಾಣ. ಇಲ್ಲಿ 13,320 ರೂಪಾಯಿ 19 ಪೈಸೆ ಅವರಿಗೆ ಸಾಮಗ್ರಿ ಮೊತ್ತ ಪಾವತಿ ಆಗಿರೋದು. ಏನು ನಿಯಮಾನುಸಾರ ಅವರು ಆ ಕಾಮಗಾರಿಯನ್ನು ನಿರ್ವಹಿಸಬೇಕಿತ್ತು. ಸೊ ಅದನ್ನು ನಿರ್ವಹಿಸಿದ ಅನ್ನೋ ಕಾರಣಕ್ಕಾಗಿ ಅದನ್ನು ನಾವು ಹಣಕಾಸಿನ ವಿಚಾರಣೆ ಅಡಿ ದಾಖಲು ಮಾಡಿ ವರದಿ ಮಾಡ್ತಾ ಇದ್ದೇವೆ. ಇನ್ನು ಕಲ್ಲಮಂಗೂರು ಗ್ರಾಮದ ಕುಕ್ಕುದ ಗುಡ್ಡೆ ಜಾನ್ ವಿ ಲಾರೆನ್ಸ್ ಲಸರೋದು ಇವರ ಜಾಗದಲ್ಲಿ ಗೊಬ್ಬರಗುಂಡಿ ನಿರ್ಮಾಣ. ಈ ಕಾಮಗಾರಿಯ ಸ್ಥಳ ಪರಿಶೀಲನೆ ಸಮಯದಲ್ಲಿ ನಾವು ನೋಡಿದಾಗ ಆ ಕಾಮಗಾರಿಯಲ್ಲಿ ಅಂದರೆ ಗೊಬ್ಬರಗುಂಡಿ ಮಾಡಿದ್ದನ್ನು ಸಂಪೂರ್ಣವಾಗಿ ಮುಚ್ಚಿದ್ದಾರೆ, ಅದು ಅಲ್ಲಿ ಇಲ್ಲ. ಸೊ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಯಾವುದೇ ಒಂದು ಕಾಮಗಾರಿಯನ್ನು ನಿರ್ವಹಿಸಿದ ನಂತರ ನಿಮ್ಮಷ್ಟಕ್ಕೆ ಅದನ್ನು ಮುಚ್ಚುವ ಹಾಗಿಲ್ಲ. ಆ ಒಂದು ವೇಳೆ ನೀವು ಮುಚ್ಚಲೇಬೇಕಾದಂತ ಸಂದರ್ಭಗಳು ಬಂದರೆ ಅದಕ್ಕೂ ಒಂದು ಏನು ಕ್ರಮ ಇದೆ. ಅದೇನು ಅಂತ ಹೇಳಿದ್ರೆ ಮುಚ್ಚಲ್ಲ, ಅದರಿಂದ ಏನಾದರೂ ಅವಘಡಗಳು ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ನೀವೇನಾದರೂ ಅದನ್ನು ಮುಚ್ಚುವ ಹಂತಕ್ಕೆ ಬಂದ್ರೆ ಸೊ ಅದಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಅದನ್ನು ಮಾಹಿತಿ ಕೊಡಬೇಕಾಗುತ್ತೆ. ಆ ಮಾಹಿತಿ ಕೊಟ್ಟ ನಂತರ ಸೊ ಗ್ರಾಮ ಪಂಚಾಯತ್ ಅಧಿಕಾರಿ ಅವರು ಅದನ್ನು ಮತ್ತೆ ನಮ್ಮ ತಾಲೂಕಿನ ಇವರವರ ಪ್ರೋಗ್ರಾಮ್ ಆಫೀಸರ್ ಅವರ ಗಮನಕ್ಕೆ ತಂದಾಗ ಸಂಬಂಧಪಟ್ಟ ಇಂಜಿನಿಯರ್ ಅವರು ಬಂದಲ್ಲಿ ಸ್ಥಳ ಮಾಜರ್ ಮಾಡ್ತಾರೆ. ಆ ಸ್ಥಳ ಮಾಜರ್ ಮಾಡಿ ಮತ್ತೆ ಆ ವರದಿಯನ್ನು ನಮ್ಮ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ಕೊಟ್ಟಾಗ ಅವರು ಅಂತಿಮವಾಗಿ ಆ ವರದಿಯ ಮೇಲೆ ಅದನ್ನು ಮುಚ್ಚಬೇಕೋ ಬೇಡೋ ಅಂತ ಒಂದು ತೀರ್ಮಾನ ತಗೊಂಡು ಅದು ಮುಚ್ಚಲಿಕ್ಕೆ ಆದೇಶ ಕೊಟ್ಟರೆ ಖಂಡಿತ ಆ ಕಾಮಗಾರಿಯನ್ನು ಮುಚ್ಚಬಹುದು. ಸೊ ಆ ಆದೇಶದ ಬಗ್ಗೆಯನ್ನು ಸಂಬಂಧಪಟ್ಟ ಕಡತದಲ್ಲಿ ಇಡಬೇಕಾಗಿರೋದು ಅದು ನಿಯಮ. ಸೊ ಅದ್ರ ಪ್ರಕಾರ ಒಂದು ಆಗಿಲ್ಲ. ಆ ಒಂದು ಕಾರಣಕ್ಕಾಗಿ ಆ ಒಂದು ಕಾಮಗಾರಿಗೆ ಏನು ಒಟ್ಟು ಖರ್ಚು ಮಾಡಿರುವಂತಹ ಮೊತ್ತ ಏನಿದೆ 24,447 ರೂಪಾಯಿ 92 ಪೈಸೆ ನಿಯಮಾನುಸಾರ ನಾವು ಹಣಕಾಸಿನ ದುರುಪಯೋಗದ ಪ್ರಕರಣದಡಿ ಅದನ್ನು ದಾಖಲಿಸಿ ಸಭೆಯಲ್ಲಿ ಮಂಡನೆ ಮಾಡ್ತಾ ಇದ್ದೇವೆ. ಇನ್ನು ಕಲ್ಲಮಂಗೂರು ಗ್ರಾಮದ ಗ್ರೆಗೋರಿ ಮತಾಯಿಸ್ಬೆನ್ನ ಔಡಿನ್ ಮತಾಯಿಸುವ ಜಾಗದಲ್ಲಿ ಹಂದಿಶೆಟ್ ರಕ್ಷಣೆ. ಸೊ ಇನ್ನೊಂದು ಕಾಮಗಾರಿಗೆ 17,744 ರೂಪಾಯಿ ಪಾವತಿಯಾಗಿದೆ. ಇಲ್ಲಿ ಇವತ್ತು ಕಾಮಗಾರಿಗೆ ಚೆಕ್ ಮೆಜರ್ಮೆಂಟ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಇದನ್ನು ಹಣಕಾಸಿನ ವಿಚಾರಣೆ ಅಡಿ ದಾಖಲು ಮಾಡಿ ವರದಿ ಮಂಡನೆ ಮಾಡಿದ್ದೇವೆ. ಇವಿಷ್ಟು ಕಾಮಗಾರಿ ಗ್ರಾಮ ಪಂಚಾಯತಿದು ಒಂದು ಪ್ರಕರಣ ಇದೆ, ಅದು ಸಾಮಾಜಿಕ ಅರಣ್ಯ ಇಲಾಖೆಯದು. ಸೊ ಇವಾಗ ಮಂಡನೆ ಮಾಡಿರುವಂತಹ ವರದಿಗಳ ಬಗ್ಗೆ ಏನಾದರೂ ಸಭೆಗೆ ಹೇಳುವಂಥದ್ದಿದೆಯಾ? ಲಿಂಗಪ್ಪ ಪೂಜಾರಿ ಮತ್ತೆ ವಾಸು ಪೂಜಾರಿ ರಾಜು ಪೂಜಾರಿ ಹೇಳಿದ್ದಾರೆ ಸೈಡಿಗೆ ಕಲ್ಲು ಇಟ್ಟಿದ್ದಾರೆ ಕಟ್ಟಿದ್ದಾರೆ. ಅದು ಯಾವ ರೀತಿ ಕಟ್ಟಬೇಕು ನಿಮ್ಮ ಪ್ರಕಾರ? ಅಲ್ಲ ಅದಂದ್ರೆ ನೀವೊಂದು ಸುಳ್ಳು ನಾವು ಹೇಳುವಂಥದ್ದಲ್ಲ, ಅದು ಇಂಜಿನಿಯರ್ ಯಾವ ರೀತಿ ಅದನ್ನು ನೋಡಿ ಮಾಡ್ತಾರೆ ಅಂತ ಅವ್ರು ಹೇಳ್ಬೇಕು. ಸೊ ಅದ್ರಲ್ಲಿ ನಾವು ಹೋದಾಗ ಅಲ್ಲಿ ಒಂದು ಉದಾಹರಣೆ ನೋಡಿ ಈ ತರ ಇದೆ. ಸೊ ಮರಗಳ ಅದನ್ನು ಗೊಬ್ಬರವನ್ನು ಮಾಡಿ ಉಪಯೋಗಿಸಿದ್ದಾರೆ ಇಲ್ಲಿ ನಾವು ಇದನ್ನು ವ್ಯಕ್ತಪಡಿಸಿದ್ದು ಅವರಿಗೆ ಸಾಮಗ್ರಿ ಮೊತ್ತ ಪಾವತಿ ಆಗಿದೆ. ಆ ಸಾಮಗ್ರಿ ಮೊತ್ತ ಪಾವತಿ ಮಾಡಿರೋದಕ್ಕೆ ಅಲ್ಲಿ ಆ ಕಲ್ಲನ್ನು ಕಟ್ಟಿಲ್ಲ ಎನ್ನುವ ಕಾರಣಕ್ಕಾಗಿ ಮಾತ್ರ ಆ ಸಾಮಗ್ರಿ ಮೊತ್ತ ಪಾವತಿಗೆ ಮಾತ್ರ ನಾವು ಆಕ್ಷೇಪಣೆಗೆ ಹಾಕಿರುವಂಥದ್ದು. ಸೊ ಅದು ಇನ್ನು ಮುಂದೆ ಅವರು ಮಾಡೋದಿದ್ರೆ ಮಾಡಿ ಅದನ್ನು
ಫೋಟೋ ಕೊಟ್ಟರೆ ಅದು ಬಿದ್ದೋಗುತ್ತೆ. ಅಲ್ಲ ಸರ್, ಇದು ನೀವು ಹೇಳುದು ಸಿಮೆಂಟ್ ಕಾಂಕ್ರೀಟ್ ಆಗಿ ಕಟ್ಟಬೇಕು, ಅಲ್ಲ ಅದು ಕಲ್ಲು ಇಟ್ಟು ನೀರು ಬರದಾಗೆ ಮಾಡಿ ಅದು ಯಾವ ರೀತಿ ಎಸ್ಟಿಮೇಟ್ ಅಲ್ಲಿ ಅವರು ಹೇಳಿದ್ದಾರೆ ಅದ್ರ ಪ್ರಕಾರನೇ ಮಾಡಿ ಮಾನದಂಡ ಏನು ಹೇಳಿ? ಮಾನದಂಡ ಹೇಳಿ. ಅದು ಆಕ್ಷೇಪಣೆ ಪಟ್ಟಿ ಮಾನದಂಡ ಹೇಳಿ. ಆಕ್ಷೇಪಣೆ ಆಗ್ತದಲ್ಲ, ಅದರ ಮಾನದಂಡ ಬೇಕು. ಅದೇ. ಸಭೆ ಇರಬೇಕು. ಅದು ಯಾವ ರೀತಿ ನಾನು ನೋಡಿದ ಪ್ರಕಾರ ಪ್ರಾಮಾಣಿಕವಾಗಿ ಗೊಬ್ಬರ ಗುಂಡಿಯನ್ನು ಅವರು ಕರೆಕ್ಟ್ ನಿರ್ವಹಣೆ ಮಾಡ್ತಿದ್ದಾರೆ. ಅವರು ಫಲಾನುಭವಿಗಳಿಗೆ ತಿಳಿಸ್ಬೇಕು. ಈಗ ಎಂತಾಗಿದೆ ಅಂದ್ರೆ ಜನರಲ್ ಆಗಿ ನಮಗೆ 2 ಟೈಪ್ ಅಲ್ಲಿ ಗೊಬ್ಬರ ಗುಂಡಿ ಮಾಡುವ ಫಸ್ಟಿಗೆ ಗೊಬ್ಬರ ಗುಂಡಿ ಮಾಡಿ ನಮ್ಮ ಸೈಜ್ ಕೊಡ್ತೇವೆ 25,000 ಅಮೌಂಟ್ ಇರುತ್ತೆ, ಅದಕ್ಕೆ ಸೈಜ್ ಕೊಟ್ಟದಕ್ಕೆ ಅದರಷ್ಟು ಸೈಜ್ ಮಾಡಿ ಮತ್ತೆ ನಮಗೆ ಸುತ್ತ ಒಂದು ಕಲ್ಲು ಕಟ್ಟಲಿಕ್ಕೆ ಇರುತ್ತೆ. ಅದು ಯಾಕೆ ಕಲ್ಲು ಕಟ್ಟಲಿಕ್ಕೆ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಮಳೆದು ನೀರಾಗಿರ್ಬೋದು ಎಂತಾದ್ರೂ ಬಂದು ಡೈರೆಕ್ಟ್ ಆಗಿ ಕೆಳಗೆ ಆಗ್ತದೆ, ಅದು ಬರಬಾರ್ದು ಒಂದು ಲೈನ್ ಕಲ್ಲು ಕಟ್ಟಲಿಕ್ಕೆ ಇರ್ತದೆ. ಇದರಲ್ಲಿ ಫಸ್ಟಿಗೆ ನಾವು ಮಾಡೆಲ್ ಎಸ್ಟಿಮೇಷನ್ ಅಂತ ಬಂದಿದೆ 25,000 ಈಗ ಎಸ್ಟಿಮೇಷನ್ ಉಂಟು, ಇದು ರೀತಿ ಮಾಡಿ ಅಂತ ಬಂದಿದೆ. ನಾವೇ ಮಾಡೋದು ಈಗ ಫಸ್ಟ್ ಒಂದು 5-6 ಪ್ರೊಡ್ಯೂಸ್ ಬಂದು ನಮಗೆ ಗೊಬ್ಬರ ಉಂಟು, ನಾವು ಅದೇ ಎಸ್ಟಿಮೇಷನ್ ಮಾಡೆಲ್ ಎಸ್ಟಿಮೇಷನ್ ಹೇಗೆ ಉಂಟು ಅದೇ ಎಸ್ಟಿಮೇಷನ್ ಪ್ರಕಾರ ನಾವು ಮಾಡಿ ಕೊಡ್ತೀವಿ. ಅದಾದ ನಂತರ ನಾವು ಒಂದು ಪ್ರೊವಿಷನ್ ಕಳಿಸಿದ್ವಿ, ನಮಗೆ 25,000ಗೆ ಗುಂಡಿಯೇ ದೊಡ್ಡ ಮಾಡ್ತಿದ್ದೇವೆ, ನಾವು ಕಲ್ಲು ಕಟ್ಟುವುದಿಲ್ಲ ಇಲ್ಲಿ, ಅದಕ್ಕೆ ಅಪ್ರೂವ್ ಕೊಡ್ಬೇಕಂತ ಹೇಳಿ ಒಂದು ರಿಕ್ವೆಸ್ಟ್ ಲೆಟರ್ ಕಳಿಸಿ ಜಿಲ್ಲಾ ಪಂಚಾಯತ್ನ ರಿಕ್ವೆಸ್ಟ್ ಲೆಟರ್ ಮೇಲೆ ನಮಗೆ ಅಪ್ರೂವ್ ಕೊಡ್ಲಿಕ್ಕೆ ಆಪ್ಷನ್ ಬಂತು. ಅದಾದ ನಂತರದ ಎಸ್ಟಿಮೇಷನ್ ನಾವು ಹೇಗೆ ಮಾಡಿದ್ರೆ ಖಾಲಿ ಗುಂಡಿ ತೆಗೆದು ಮಾತ್ರ ಮಾಡ್ತಿದ್ದೇವೆ. ಅಂದ್ರೆ ಗೊಬ್ಬರ ಗುಂಡಿಗೆ ನಮ್ಮದು ಎಷ್ಟು ಸೈಜ್ ಉಂಟು ಅಷ್ಟು ಸೈಜ್ ಅಷ್ಟು ಗುಂಡಿ ತೆಗೆದು ಅಷ್ಟಕ್ಕೆ ಮಾತ್ರ ಅಮೌಂಟ್ ಫುಲ್ ಬರುವ 25,000 ಮಾಡ್ತಿದ್ದೇವೆ. ಇಲ್ಲಿ ಪರ್ಟಿಕ್ಯುಲರ್ ಕಲ್ಲಂಗೂರಲ್ಲಿ ಎಂತ ಹೇಳಿದ್ರೆ ಫಸ್ಟ್ ಒಂದು 4 ಎಸ್ಟಿಮೇಷನ್ ಆಗೋದು ವಿತ್ ಮೆಟೀರಿಯಲ್, ಅಂದ್ರೆ ಅವರಿಗೆ 15,000 ತನಕ ಲೇಬರ್ ಸಿಗ್ತದೆ, ಉಳಿದ ಅಮೌಂಟ್ ಮೆಟೀರಿಯಲ್ ಅಲ್ಲಿ ಸಿಗ್ತದೆ. ಅದೇ ಈಗ ನೆಕ್ಸ್ಟ್ ಒಂದು ಎಂತ ಇದೆ 24,000 ತನಕ ಲೇಬರ್ ಅಮೌಂಟ್ ಸಿಗ್ತದೆ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದು ಮನೆಯವರು ಒಂದು ಸೈಜ್ ಸೇಮ್ ಸೈಜ್ ಮಾಡಿ, ಈ ಮನೆಯವರು ಸೇಮ್ ಸೈಜ್ ಮಾಡಿದ್ದಾರೆ, ಅಂದ್ರೆ ಮಾಡುವವರೆಲ್ಲ ಒಟ್ಟಿಗೆ ಮಾಡಿಕೊಂಡು ಹೋಗಿದ್ದಾರೆ. ಇವತ್ತು ಎಂತ ಆಗಿದೆ ಅಂತ ಇವತ್ತು ಕಲ್ಲು ಇವತ್ತು ಕಲ್ಲು ಕಟ್ಟಲ ಅವತ್ತು ಕಲ್ಲು ಕಟ್ಟಿಲ್ಲ, ಬಟ್ ಇವರಿಗೆ ಫುಲ್ ಅಮೌಂಟ್ ಸಿಕ್ಕಿದೆ. ಇವರಿಗೆ 15,000 ಮಾತ್ರ ಅಮೌಂಟ್ ಸಿಕ್ಕಿದೆ, ಉಳಿದ ಅಮೌಂಟ್ ಸಿಕ್ಕಿರಲಿಲ್ಲ. ಆ ರೀತಿಯಲ್ಲಿ ನಾವು ಏನು ಮಾಡಿದ್ದೇವೆ, ಒಂದು ಲೈನ್ ಕಲ್ಲು ಕಟ್ಟಿದ್ರೆ ಮಾತ್ರ ನಮಗೆ ಕೊಡ್ಲಿಕ್ಕಾಗುತ್ತೆ, ಎಸ್ಟಿಮೇಷನ್ ಹಾಗೆ ಒಂದು ಲೈನ್ ಕಲ್ಲು ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ಅವರೆಂತ ಮಾಡಿದ್ರೆ ಮತ್ತೆ ಒಂದು ಲೈನ್ ಕಲ್ಲು ಕಟ್ಟೆ ಅಂತ ಹೇಳಿ ಒಪ್ಪಿಕೊಂಡು ನಮಗೆ ಮೆಟೀರಿಯಲ್ ಪೇಮೆಂಟ್ ಮಾಡಿ ನಮಗೆ ಫುಲ್ ಪೇಮೆಂಟ್ ಬೇಕಂತ ಒಂದು ಲೈನ್ ಕಲ್ಲು ಕಟ್ಟೋ ಪ್ರಕಾರ ಮಾಡಿದ್ದಾರೆ. ಕಲ್ಲು ಕಟ್ಟಿದ್ದಕ್ಕೆ ಸಿಮೆಂಟ್ ಹಾಕಿ ಕಟ್ಟಬೇಕಿದ್ದಾರೆ ಅವರು, ಅಂದ್ರೆ ಒಂದು ಲೈನ್ ಕಟ್ಟಿ ನಮ್ಮ ಸಿಮೆಂಟ್ ಹಾಕಿ ಅದಕ್ಕೆ ಇದು ದರ್ಜೆ ಮಾಡಿ ಮಾಡುವಾಗ ಮಾಡಬೇಕಿದ್ದಾರೆ. ಬಟ್ ಅವರಿಂದ ನಮಗೆ ಕಲ್ಲು ಸುತ್ತ ಕಲ್ಲಿಟ್ಟಿದ್ದಾರೆ, ಕಲ್ಲು ಹೇಗಿರ್ಬೇಕು ಪ್ರಾಪರ್ ಆಗಿ ಸಿಮೆಂಟ್ ಅಲ್ಲಿ ಮಾತ್ರ ಫಿಲ್ ಮಾಡಲಿಲ್ಲ ಅಂತ ಹೇಳಿ ಅಷ್ಟೇ ಸುತ್ತ ಇಟ್ಟಿದ್ದಾರೆ. ಬಟ್ ಆ ಗೊಬ್ಬರ ಕೊಟ್ಟು ಯೂಸ್ ಆಗ್ತಾ ಉಂಟು. ಅವರು ಯಾವ ಇದನ್ನು ಸಮೇತ ಹೀಗೆ ಮಾಡಬಾರ್ದಿತ್ತು, ಅದ್ರ ಇಂಟೆನ್ಷನ್ ಅಲ್ಲಿ ಯಾವ್ದು ಸಮೇತ ಮಾಡಿಲ್ಲ, ಅದರಿಂದ ಪ್ರತಿಯೊಂದು ಸಮೇತ ಯೂಸ್ ಆಗಿರುತ್ತೆ. ವಸತಿ ಯೋಜನೆಯಲ್ಲಿ ಮನೆ ಕಟ್ಟಿಗೆ ಮನೆ ಬರ್ತದೆ, ನೀವು ಸಿಮೆಂಟ್ ಹಾಕಿ ಕಟ್ಟಿ ಮಣ್ಣು ಹಾಕಿ ಕಟ್ಟಿ ಅಂತ ಹೇಳುದಿಲ್ಲ, ಕಲ್ಲು ಕಟ್ಟಿ ಮನೆ ಕಟ್ಟಿ ಅದು ನನ್ನ ವಿಡಿಯೋ ಇದು ಮಾನದಂಡ ಎದುರು ಹೇಳಿ. ನಮ್ಮ ಎಸ್ಟಿಮೇಷನ್ ಅಲ್ಲಿ ಹೇಗೆ ಹೇಳಿದ್ರೆ ಅಂದ್ರೆ ನಾವು ಪೇಮೆಂಟ್ ಮಾಡಿದ್ರೆ ಎಸ್ಟಿಮೇಷನ್ ಅಲ್ಲಿ ಉಂಟು ನಮಗೆ ಸಿಮೆಂಟ್ ಅಲ್ಲಿ ಕಟ್ಟಬೇಕಂತ ಉಂಟು, ಅದನ್ನ ಹೋಗ್ತೇವೆ ಸಿಮೆಂಟ್ ಅಲ್ಲಿ ಕಟ್ಟಬೇಕಂತ. ಬಟ್ ಇಲ್ಲಿ ಎಂತ ಇದೆ ಕಟ್ಟಿದ್ದಾರೆ ಸಿಮೆಂಟ್ ಅಲ್ಲಿ ಕಟ್ಟಲಿಕ್ಕೆ ಅವ್ರು ಕಟ್ಟಿಕೊಂಡು ಹೋಗಿದ್ದಾರೆ. ಅವ್ರು ಆಕ್ಚುಲ್ ಆಗಿ ನಾವು ಸೈಡ್ ಚೆಕ್ ಮಾಡುವಾಗ ಅವ್ರ ಮಣ್ಣಲ್ಲಿ ಕಟ್ಟಿಕೊಂಡು ಹೋದ್ರು, ಅದೀಗ ಮಳೆ ಇದರಿಂದ ಎಂತಾಗಿರುತ್ತೆ ಹೋಗಿದೆ, ಅದಷ್ಟು ಮುಂಚೆ ಕರೆಕ್ಟ್ ಆಗಿ ಜಾಯಿಂಟ್ ಆಗಿ ಬಟ್ ಇದು ಅದೀಗ ಇದಾಗಿ ಬಟ್ ಅದರಿಂದ ಯೂಸ್ ಆಗ್ತಾ ಉಂಟು. ಮತ್ತೆ ಇದರಿಂದ ಅವರು ಮಿಸ್ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿ ರೈತರಂದ್ರೆ ಮಣ್ಣಲ್ಲಿ ಹರಡು ದೊಡ್ಡ ಮಾಡಿದ್ದಾರೆ. ನಮ್ಮ ಎಸ್ಟಿಮೇಷನ್ ಟೈಪ್ ದೊಡ್ಡ ಯಾಕೆಂದ್ರೆ ನಾವು ಒಬ್ಬರು ಮನೆ ಕೊಟ್ಟದನ್ನು ಅವರು ಅದೇ ರೀತಿಯಲ್ಲಿ ಎಲ್ಲ ಒಂದೇ ತರ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಅವರಿಗೆ ಗೊತ್ತಾದ್ರು ಆ ಎಸ್ಟಿಮೇಷನ್ ಬೇರೆ ಇದೆ ಎಸ್ಟಿಮೇಷನ್ ಅವರಿಗೆ ಅದು ಗೊತ್ತಿಲ್ಲ. ಯಾಕಂದ್ರೆ 4 ಜನಕ್ಕೆ ಮಾತ್ರ ಅದು ಚೇಂಜಸ್ ಆಗುತ್ತೆ, ಮತ್ತೆ ಎಲ್ಲರಿಗೂ ಸಮೇತ ಉಳಿದ ಎಲ್ಲರಿಗೂ ಸಮೇತ 24,000 ಅಮೌಂಟ್ ಮಾಡಿದ್ದೇವೆ. ಮಾಡುವಾಗ ನೀವು ವಹಿಸಿ ಅದು ನೆಕ್ಸ್ಟ್
ಅದಾದ ನಂತರ ನಮಗೆ ಕೌಶಲ್ ಸಿಕ್ಕಿದೆ. ನೀವು ಸ್ವಲ್ಪ ಭೇಟಿ ಇರಲ್ಲ ಅಂತ ಹಾಗೆ ನೀವು ಕೆಲವು ಕಾಮಗಾರಿ ಅದರ ಮಾಹಿತಿಯನ್ನು ನಿಮ್ಮ ವಿರುದ್ಧ ಇರ್ತದೆ. ನಾನು ಯಾರು ಪ್ರತಿ ಸಲ ಹೇಳುವುದು ವಿರುದ್ಧದಲ್ಲಿ ಯಾವ ರೀತಿ ಮಾಡಬೇಕು ಎಂಬುದನ್ನು ವಿರುದ್ಧ ಗೈಡ್ಲೈನ್ಸ್ ಮಾಡಬೇಕು. ನೀವು ಹೇಳಿದ ಹಾಗೆ ನೀವು ಹೆಚ್ಚಾಗಿ ಹೋಗೋದಲ್ಲ ಫೀಲ್ಡಿಗೆ ಹೋಗುದು. ವಿರುದ್ಧ ಮಾಡಲಿಕ್ಕೆ ಆಗುದಿಲ್ಲ. ಇಂಜಿನಿಯರ್ ಹೇಳ್ತಾರೆ ಮಾಹಿತಿ ವಿರುದ್ಧ ನೋಡಿ, ನಾನೊಂದು ವಿಷಯ ಹೇಳ್ತೇನೆ. ಎಲ್ಲ ಮಾಹಿತಿ ಇದೆ, ನಮ್ದು ಸಿಬ್ಬಂದಿಗೆ ಮಾಹಿತಿ ಇದೆ, ಇಂಜಿನಿಯರ್ಗೆ ಮಾಹಿತಿ ಇದೆ. ಮಾಹಿತಿಗಾಗಿ ಫಲಾನುಭವಿಗೆ ಯಾಕೆಂದ್ರೆ ನೀವು ಮಾಹಿತಿ ಕೊಡ್ಲಿಲ್ಲ, ಅದನ್ನು ನೀವು ಡೆಪಾಸಿಟ್ ಮಾಡೋದು ಬೇಡ. ಆ ಮಾಹಿತಿಯನ್ನು ಫ್ರೀಯಾಗಿ ಕೊಟ್ಟುಬಿಡಿ. ಹೇಳೋದಿಲ್ಲ, ನಮ್ಮ ಯಾರು ನೀವು ಸಿಬ್ಬಂದಿ ಹೇಳ್ಬೇಕಲ್ಲ, ಹೇಳಿದ್ರೆ ಮಾಡೋದಿಲ್ಲ. ಈಗ ನೋಡಿ, ಆಗಿದ್ದು ಆಯ್ತು, ಇನ್ನು ಅದು ಸರಿಪಡಿಸಿಕೊಳ್ಳಿ ಅಷ್ಟೇ. ನೀವು ಮೊದಲು ಮಾಹಿತಿ ಕೊಡಬೇಕು ಅಷ್ಟೇ. ಇವಾಗ ನಮ್ಮ ಇದು ಏನಂತ ಹೇಳಿದ್ರೆ, ಇವಾಗ ನೋಡಿ ಆದೇಶ ನಾನು ಅದಕ್ಕೆ ಮಂಡನೆ ಮಾಡುವಂಥದ್ದು ನನಗೆ ನೇರವಾಗಿ ತಲುಪಿದೆ. ಈಗ 5 ವರ್ಷ ಅದನ್ನು ಮೇಂಟೈನ್ ಮಾಡಬೇಕು ಅಂತ ಸ್ಟ್ರಿಕ್ಟ್ ಆಗಿ ಆದೇಶ ಇರೋದ್ರಿಂದ ಸೊ ಈ ಥರ ಪ್ರಕರಣಗಳು ಆದರೆ ಮತ್ತೆ ಅದು ಸಮಸ್ಯೆಗೆ ಮತ್ತೆ ನಾವು ಕಾರಣ ಸಮಸ್ಯೆ ಅಲ್ಲ. ಈಗ ಆಲ್ರೆಡಿ ಅಲ್ಲಿ ಇದೆ ಸ್ವಲ್ಪ ಮಾಹಿತಿ ಒಂದು ಸಣ್ಣ ಡ್ರಾಫ್ಟಿಂಗ್ ಮಾಡಿದ್ರೆ ಅದು ಮುಗಿದೋಗಿತ್ತು. ಅದ್ರ ಒಂದು ಫೋಟೋ ಕೊಟ್ಟು ನೋಡಿ ಸರ್, ಯಾವ ಇಂಜಿನಿಯರ್ ಅಂತ ಹೇಳಿರ್ತಾರೆ ಅವರಿಗೆ ರಿಕವರಿ ಮಾಡಿ, ಇವರಿಗೆ ರಿಕವರಿ ಮಾಡಿದ್ದಾರೆ, ಇದು ಮಾಡ್ತಾರೆ. ಅದನ್ನು ರಿಕವರಿ ಮಾಡಲಿಕ್ಕೆ ನೀವು ಏನು ಮಾಡಿದ್ರೆ ಮಾಡಿ, ನಮ್ದೇನು ಬೇಕಾಗಿಲ್ಲ. ಆದ್ರೆ ರೈತರು ನಿಜವಾಗಿ ಉಪಯೋಗಿಸಿದಲ್ಲ ಅದನ್ನೊಂದು ಪರಿಹಾರ ಕಂಡುಕೊಳ್ಳಿ. ಅದೇ ಕಾರಣಕ್ಕೆ ಉಪಯೋಗ ಮಾಡಿಲ್ಲ ಅಂತ ಹೇಳ್ತಾರೆ. ಆ ಕಾಮಗಾರಿ ನಿರ್ವಹಿಸಿದ ಬಗ್ಗೆ ನಾವು ಅದನ್ನು ಪ್ರಶ್ನೆ ಮಾಡಿದ್ರೆ ಏನ್ ಮಾಡಬೇಕಿದೆ ಆಸ್ಪತ್ರೆ ಇದ್ರ ಪ್ರಕಾರ ಅಷ್ಟೇ ಮಾತ್ರ ಅಷ್ಟೇ. ನಾವು ಕೂಡ ಒಪ್ಪಿಕೊಳ್ತೇವೆ, ಪಂಚಾಯತ್ ಕೂಡ ಒಪ್ಪಿಕೊಳ್ತೇವೆ. ಯಾಕೆಂದ್ರೆ ನಾವು ಮಾಹಿತಿ ಕೊಡದಿದ್ರೆ ಅವರು ಸರಿ ಮಾಡೋದು. ಈಗ ಆದದ್ದನ್ನು ಸರಿಪಡಿಸಿಕೊಳ್ಳಿ ಅಷ್ಟೇ. ಸಿಮೆಂಟ್ ಹಾಕಿ ಸರಿ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಸಿಮೆಂಟ್ ಹಾಕಿ ಸರಿಪಡಿಸ್ತಾರೆ, ಬಟ್ ಆ ಪರ್ಟಿಕ್ಯುಲರ್ ಯಾರು ಕೆಲಸ ಮಾಡಿದಾರಲ್ಲ ಅವರಿಗೆ ಈಗ ಪುನಃ ಸಿಮೆಂಟ್ ಹಾಕಿ ಪುನಃ ಮಾಡಿ ಅಂತ ಹೇಳಿದ್ರೆ ಅವರಿಗೆ ಕಷ್ಟ ಆಗ್ತದೆ. ಒಂದು ಮಾನವೀಯ ದೃಷ್ಟಿಯಲ್ಲಿ ಹೇಳೋದಾದ್ರೆ ಅವರಿಗೆ ಆಲ್ರೆಡಿ ಒಂದು ಸಹ ಮಾಡಿದ್ದಾರೆ, ಪುನಃ ನಾವೇ ಪುನಃ ಕಲ್ಲು ಕಟ್ಟಿದ್ದಾರೆ, ಅವರಿಗೆ ಸಿಮೆಂಟ್ ಅಲ್ಲಿ ಕಟ್ಟಿದ್ರೆ ಅವರಿಗೆ ಬರ್ತದೆ. ಅದು ಸಮೇತ ಅವರು ಮಾಡಿದ್ದಾರೆ, ಅವರು ಮಣ್ಣಲ್ಲಿ ಪೇಮೆಂಟ್ ಸಿಕ್ಕಿದೆ, ಕಷ್ಟ ಇದೆ. ಈಗ ಹೊಯ್ಗೆ ಸಿಕ್ಕಿದೆ ಪೇಮೆಂಟ್ ಸಿಕ್ಕಿದೆ. ಅಲ್ಲಲ್ಲ ಸಾಮಗ್ರಿಗೆ ಅಲ್ಲಲ್ಲ ಪೇಮೆಂಟ್ ಸಾಮಗ್ರಿಗೆ ಕಲ್ಲು ತಂದು ಕಟ್ಟಿದ್ದಾರೆ ಅವರು ಮಣ್ಣದ ಮತ್ತೆ ಪುನಃ ಅಲ್ಲ ಮಣ್ಣಲ್ಲಿ ಕಟ್ಟಿದ್ದಾರೆ. ಸಭೆ ತೀರ್ಮಾನ ಹೇಳಿ ಇವಾಗ ಅದ್ರ ಬಗ್ಗೆ ಏನು ತೀರ್ಮಾನ, ಒಟ್ಟು ತೀರ್ಮಾನ, ಒಟ್ಟಾರೆ ತೀರ್ಮಾನ ಹೇಳಿ. ಆ ಮೂರು ಪ್ರಕರಣ ಅಂದ್ರೆ ಮುಂದೆ ಕೂಡ ಅಲ್ಲಿ ಏನಾಗಿದೆ ಅದನ್ನು ಮಾತ್ರ ನಮೂದು ಮಾಡುವಂತ ಕೆಲಸ ಆಗ್ಬೇಕು ಇಂಜಿನಿಯರ್ ಅವರಿಂದ. ಸುಮ್ಮನೆ ಅದು ಅವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಮಾಡಿ ಮತ್ತೆ ಇಲ್ಲಿ ಸಮಸ್ಯೆ ಅಂದ್ರೆ ಸ್ಪಷ್ಟವಾಗಿ ಆದೇಶ ಇರೋದ್ರಿಂದ 5 ವರ್ಷಗಳವರೆಗೆ ಅವರು ಅದನ್ನು ನಿರ್ವಹಣೆ ಮಾಡಬೇಕೆನ್ನೋ ಆದೇಶ ಇರೋದ್ರಿಂದ ನಾವು ಈಗ ಒತ್ತಿ ಹೇಳುವಂಥದ್ದು. ಮತ್ತೆ ಇಲ್ಲಿ ಸಭೆಯಲ್ಲಿ ಬಂದು ಅದು ಕೈ ಬಿಡುವ ಅದು ಬೇರೆ ವಿಚಾರ, ಅದು ಕೈ ಬಿಡ್ಲಿಕ್ಕೆ ಆಗುತ್ತೆ ಅದು ಅಥವಾ ಆಗೋದಿಲ್ಲ ಅದು ಬೇರೆ ವಿಚಾರ. ಸೊ ಇಲ್ಲಿ ಸ್ಪಷ್ಟವಾಗಿ ಆದೇಶವನ್ನು ಮಾತ್ರ ನಾವು ಪ್ರತಿ ಬಾರಿಯೂ ಅದನ್ನು ನೋಡ್ಕೋಬೇಕಾಗುತ್ತೆ. ಓಕೆ, ಇವಾಗ ಗ್ರಾಮ ಸಭೆ ಅದರ ಬಗ್ಗೆ ತೀರ್ಮಾನ ತಗೊಂಡಿದ್ದಾರೆ. ಸೊ
ಅದಕ್ಕೆ ಒಪ್ಪಿಗೆ ಇದೆ. ಸೊ ಅದನ್ನು ನಾವು ನೇರವಾಗಿ ದಾಖಲು ಮಾಡ್ಕೊಳ್ತೇವೆ. ಮುಂದೆ ಯಾವುದೇ ಕಾಮಗಾರಿ ಈ ತರ ಆಗ್ಬಾರ್ದು. ಹಾಗೆ ಅದು ನೋಡ್ಕೋಬೇಕು. ಮತ್ತೆ ಮುಂದೆ ಆದ್ರೂ ಕೂಡ ನಾವು ಅದನ್ನು ಯಾವುದೇ ಕಾರಣಕ್ಕೆ ಒಪ್ಪುವುದಿಲ್ಲ. ಸೊ ಏನಿದೆ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಆದ ನಂತರ ಮತ್ತೆ ಮೆಜರ್ಮೆಂಟ್ ಮಾಡುವಂಥದ್ದು ಕ್ರಮ ಇರುತ್ತೆ. ಸೊ ಅವ್ರು ಮಣ್ಣಿನಲ್ಲಿ ಮಾಡಿದ್ರೆ ಅದೇ ಪ್ರಕಾರ ಬರೀಲಿ ಅಲ್ವಾ, ಅದು ಯಾರ್ದು ತಕರಾರಿ ಇಲ್ಲ. ಸೊ ನಾವು ಒಂದು ಬರೆಯುವುದು ಮತ್ತೆ ಅಲ್ಲಿ ಕೆಲಸ ಒಂದು ರೀತಿ ಆಗೋದು ಅದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ರೆಡಿ ಇಲ್ಲ. ಸೊ ಅದು ಇವಾಗ ಸಭೆ ಒಟ್ಟಾರೆ ತೀರ್ಮಾನ ಪ್ರಕರಣವನ್ನು ಕೈಗೊಳ್ಳುವುದಂತ ಆಗಿದೆ. ಓಕೆ, ಸೊ ಸಭೆಯ ತೀರ್ಮಾನಕ್ಕೆ ಅದನ್ನು ಅದೇ ರೀತಿ ನಾವು ದಾಖಲು ಮಾಡ್ಕೊಳ್ತೀವಿ. ಇನ್ನು ಆ ಪ್ರಕರಣ ಮುಚ್ಚಿರುವಂಥದ್ದು ಅದು ಹಣಕಾಸಿನ ದುರುಪಯೋಗದ ಅಡಿ ಇರುತ್ತೆ. ಸೊ ಅದು ಕೈಬಿಡ್ಲಿಕ್ಕೆ ಆಗಲ್ಲ ಯಾವುದೇ ರೀತಿ. ಮತ್ತೆ ಇನ್ನೊಂದು ಕಾಮಗಾರಿಯ ನಾವು ಸಭೆಯ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇದು ಅಗರಿ ಲೀಲಾವತಿ ಪೂಜಾರ್ತಿ ತೇಜಪ್ಪಸುವಾಡಿ ಜಾಗದಲ್ಲಿ ಕೃಷಿ ಹೊಂಡ ನಿರ್ಮಾಣ. ಸೊ ಈ ಒಂದು ಕಾಮಗಾರಿ 19,592 ರೂಪಾಯಿ ಪಾವತಿಯಾಗಿದೆ. ಈ ಒಂದು ಕಾಮಗಾರಿಯ ಖುದ್ದಾಗಿ ನಾನೇ ಪರಿಶೀಲನೆಗೆ ಹೋಗಿದ್ದೆ. ಸೊ ಏನಂತ ಹೇಳಿದ್ರೆ ನಾವು ಮಾತಾಡಿ ನಮಗೆ ಅದನ್ನು ಮೇಲ್ನೋಟಕ್ಕೆ ಆ ಕಾಮಗಾರಿ ಯಾವ ರೀತಿ ನಿರ್ವಹಣೆ ಆಗಿದೆ ಅಂತ ನಮಗೆ ಒಂದು ನೋಡಿದಾಗ ನಮಗೆ ಒಂದು ಮನದಟ್ಟ ಆಗಿದ್ದ ವಿಷಯ ಗೊತ್ತಾಗಿತ್ತು. ಬಟ್ ನಾವು ಅದನ್ನು ನೇರವಾಗಿ ನಮಗೆ ಯಾವುದೇ ಸಾಕ್ಷಾತ್ಕಾರಗಳು ಸಿಗದೇ ಇರೋ ಕಾರಣ ನಾವು ಅದನ್ನು ಈಗ ಸಭೆಯ ಗಮನಕ್ಕೆ ತರ್ತಾ ಇರೋದು. ಇದು ಯಾವುದೇ ವರದಿ ಅಲ್ಲ. ಸೊ ಅಂತ ಪ್ರಕರಣಗಳು ಮುಂದೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಅದನ್ನು ಚರ್ಚೆಗೆ ತರ್ತಾ ಇದ್ದೀನಿ. ಸೊ ನಾನು ಖುದ್ದಾಗಿ ಅವ್ರ ಜೊತೆ ಮಾತಾಡಿದೆ. ಸೊ ಮಾತಾಡಿದ ಮೇಲೆಗೆ ಅವರ ಬಾಯಿಂದಲೇ ಅದು ಬಂತು, ಸ್ಪಷ್ಟವಾಗಿ ಬಂತು. ಸೊ ಆ ಒಂದು ವಿಚಾರವಾಗಿ ಸಭೆಯಲ್ಲಿ ಇನ್ನು ಮುಂದಕ್ಕೆ ಅಂತಹ ಯಾವುದೇ ಕಾಮಗಾರಿಗಳನ್ನು ಪರಿಗಣನೆಗೆ ತಗೋಬಾರದು ಅಂತ ನನ್ನ ಪ್ರಿಯರಾದಂತೆ ಕೂಡ ಒಂದು ನಮ್ಮ ಸಾಮಾಜಿಕ ಪಕ್ಷದ ತಂಡದಿಂದ ಒಂದು ಕೊಡುವಂತಹ ಸಲಹೆ. ಸೊ ಅಷ್ಟೇ. ಸೊ ಅದು ತೆಗೆದುಕೊಳ್ಳೋದು ಬಿಡೋದು ಪಂಚಾಯತ್ ಬಿಟ್ಟು ವಿಚಾರ. ಸೊ ಮತ್ತೊಂದು ಎರಡು ಹೇಳಬೇಕು. ಅದು ಏನಂತ ಹೇಳಿದ್ರೆ ಶೀರ್ಷಿಕೆ ಬದಲಾವಣೆ ಆಗಿದೆ. ಕ್ರಿಯಾ ಯೋಜನೆಯಲ್ಲಿ ದೈಲ ಬಿಟ್ಟು ಅಂತ ನ್ಯೂನತೆಯಲ್ಲಿ ದಾಖಲು ಮಾಡಿದ್ದೇವೆ ನಾವು. ಕ್ರಿಯಾ ಯೋಜನೆಯಲ್ಲಿ ದೈಲ ಬಿಟ್ಟು ಅಂತ ಇದೆ. ಆದ್ರೆ ಕಾಮಗಾರಿಯ ಒಂದು ಕಡತ ನಿರ್ವಹಣೆ ಮಾಡುವಾಗ ಅದು ಅರ್ಧೊಟ್ಟು ಅಂತಾಗಿದೆ. ಒಂದು ಅರ್ಧೊಟ್ಟು ಶಶಿಕಲಾ ಕೊರಗಪ್ಪ ಅಂಚನೆ ಇವರ ಜಾಗದಲ್ಲಿ ಬಾವಿ ರಚನೆ ಕಾಮಗಾರಿ ಆಗಿದೆ, ಅದೇನು ಸಮಸ್ಯೆ ಅಲ್ಲ ಬಾವಿದು. ಬಟ್ ಕ್ರಿಯಾ ಯೋಜನೆಯಲ್ಲಿ ನೀವು ಯಾವ ಹೆಸರನ್ನು ಕೊಡ್ತೀರಾ ಅದೇ ಹೆಸರನ್ನು ಕೂಡ ಈ ಕಾಮಗಾರಿ ಇದರಲ್ಲಿ ಅಳವಡಿಸ್ಕೊಳ್ಬೇಕು. ಬಟ್ ಅಲ್ಲಿ ದೈಲ ಬಿಟ್ಟು ಅಂತ ಕೊಟ್ಟಿದ್ದಾರೆ ಕ್ರಿಯಾ ಯೋಜನೆಯಲ್ಲಿ. ಬಟ್ ಇವರು ಕಡತ ನಿರ್ವಹಣೆ ಮಾಡುವಾಗ ಅರ್ಧೊಟ್ಟು ಶಶಿಕಲಾ ಅಂತ ಆಗಿದೆ. ಅದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡಿದ್ದೇವೆ. ಕಾಮಗಾರಿ ಒಂದೇ ಆಗಿದೆ. ಬಟ್ ಅಂತ ಪ್ರಕರಣಗಳು ಇನ್ನು ಮುಂದೆ ಆಗದಾಗೆ ಸೊ ಕ್ರಮ ವಹಿಸಬೇಕಾದ ನಿಟ್ಟಿನಲ್ಲಿ ಹೇಳ್ತಾರೆ. ಇನ್ನೊಂದು ಕಲಮುಡ್ಕೂರು ಗ್ರಾಮದ ಕಾನಾ ಸತೀಶ್ ನಲ್ಲಿ ಪೂಜಾರಿ ಇವರ ಜಾಗದಲ್ಲಿ ಬಾವಿ ರಚನೆ. ಇದು ಕೂಡ ಕ್ರಿಯಾ ಯೋಜನೆಯಲ್ಲಿ ದೈಲ ಬಿಟ್ಟು ಅಂತ ಇದೆ ಸತೀಶ್ ಅಂತ. ಮತ್ತೆ ಅದನ್ನು ಕಡತ ನಿರ್ವಹಣೆ ಮಾಡುವಾಗ ಕಾನಾ ಸತೀಶ್ ಅಂತ ಆಗಿದೆ. ಸೊ ಅದನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಸೊ ಅದನ್ನು ನ್ಯೂನತೆಯಲ್ಲಿ ದಾಖಲು ಮಾಡಿದ್ದೇವೆ. ಇನ್ನೊಂದು ಇದು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಮಾಹಿತಿ ಆದ್ರೆ ಇನ್ನೊಂದು ಸಾಮಾಜಿಕ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಒಂದು ವರದಿ ಇದೆ. ಮೇಂಟೆನೆನ್ಸ್ ಆಫ್ 4th year old ರೋಡ್ ಸೈಡ್ ಪ್ಲಾಂಟೇಶನ್ ಫ್ರಮ್ ಕಲ್ಲಮಂಗೂರು ಟು ಪಂಚವಟಿ ರೋಡ್. ಸೊ ಈ ಒಂದು ಕಾಮಗಾರಿಗೆ ಕೂಲಿ ಮೊತ್ತ 18,960 ಮತ್ತು ಸಾಮಗ್ರಿ ಮೊತ್ತ 32,551 ಪಾವತಿಯಾಗಿದೆ. ಅದೇ ಸಾಮಗ್ರಿ ಪಾವತಿಗೆ ಪೂರಕವಾಗಿ ಅವರು ಯಾವುದೇ ಒಂದು ದರಪಟ್ಟಿ ಪ್ರಕಟಣೆ ಮಾಡುವಂಥದ್ದು ಇರ್ಬೋದು, KDP ನಿಯಮ ಪಾಲನೆ ಮಾಡಿಲ್ಲ ಎನ್ನುವ ಕಾರಣಕ್ಕಾಗಿ ದರಪಟ್ಟಿಯ ಪ್ರಕಟಣೆ, ತುಲನಾತ್ಮಕ ಪಟ್ಟಿ ನಿರ್ವಹಿಸುವುದು, ಇದೆಲ್ಲ ಈ ಒಂದು ಪ್ರಕ್ರಿಯೆಯನ್ನು ಮಾಡಿಲ್ಲ ಎನ್ನುವ ಕಾರಣಕ್ಕಾಗಿ ನಾವು ಆ ಒಂದು ಸಾಮಗ್ರಿ ಪಾವತಿ ಮೊತ್ತ ಏನಿದೆ 32,551 ಅದನ್ನು ನಾವು ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. ಸೊ ಇವಿಷ್ಟು ಈ ಒಂದು ಅವಧಿಯ ವರದಿ. ಸೊ ಚರ್ಚೆ ಮಾಡ್ಕೊಂಡಿದ್ದೀರಾ, ಏನಾದ್ರು ಕೇಳುವಂತದ್ದಿದ್ರೆ ಕೇಳ್ಕೊಳ್ಳಿ. ಅದ್ರ ಬಗ್ಗೆ ನಿಮಗೆ ಮುಕ್ತ ಅವಕಾಶ ಇದೆ. ಕಾಮಗಾರಿಗಳ ನಿರ್ವಹಣೆ ಬಗ್ಗೆ ತಾಂತ್ರಿಕವಾಗಿ ಏನಾದರೂ ಮಾಹಿತಿಗಳನ್ನು ದಯವಿಟ್ಟು ಕೇಳಿ. ನಮ್ಮ ಸಂಬಂಧಿತ ಇಂಜಿನಿಯರ್ಗಳ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ.
ಖಾತೆ ಉದ್ಯೋಗ ಖಾತ್ರಿ ಯೋಜನೆಯ 24-25ನೇ ಸಾಲಿನ ಲೆಕ್ಕ ಪರಿಶೋಧನಾ ಸಭೆಯ ಗ್ರಾಮ ಸಭೆಗೆ ನಾವೆಲ್ಲ ಸೇರಿದ್ವಿ. ಈ ಸಭೆಗೆ ಹಾಜರಾದಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಹಾಗೂ ಊರಿನ ಎಲ್ಲ ಗ್ರಾಮಸ್ಥರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಮಹಾತ್ಮ ಗಾಂಧಿ ಯೋಜನೆಯ ಅಧಿಕಾರಿಗಳಿಗೆ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ 24-25ನೇ ಸಾಲಿನ ಇನ್ನು ಮುಂದಿನ ಕಾಮಗಾರಿಗಳನ್ನು ಕೊಡುವಾಗ ಅದರ ದಾಖಲೆಗಳನ್ನೆಲ್ಲ ಕರೆಕ್ಟ್ ಆಗಿ ಕೊಟ್ಟು ಯಾವುದೇ ಫಲಾನುಭವಿಗಳ ಕಾಮಗಾರಿಗಳನ್ನು ಮಾಡಿಕೊಂಡು ಹೋಗುವಾಗ ಅದರ ಸರಿಯಾದ ದಾಖಲೆಗಳನ್ನು ಕೊಟ್ಟು ಮತ್ತು ಮಾಹಿತಿಗಳನ್ನು ಅಗತ್ಯವಾದ ಮಾಹಿತಿಗಳನ್ನು ಪಂಚಾಯಿತಿಯಲ್ಲಿ ತೆಗೆದುಕೊಂಡು ಕಾಮಗಾರಿಗಳನ್ನು ಮಾಡಿದರೆ ಒಳ್ಳೆಯದು. ಇಲ್ಲದಿದ್ದರೆ ಇತರ ಕೆಲವೊಂದು ಲೋಪದೋಷಗಳಾಗುತ್ತದೆ. ಹಾಗಾಗಿ ಎಲ್ಲ ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾನೆ. ಏನಾದರೂ ಅರ್ಜೆಂಟ್ ಅಮೌಂಟ್ ಏನೇನಿದ್ರೆ ಕೊಡ್ಬೋದು. ಮತ್ತೆ 24-25 ಸಾಲಿನಲ್ಲಿ ಕಾಮಗಾರಿ ಗುಚ್ಚದಾಯಿಸಲಿಕ್ಕೆ ನಾವು ಆಕ್ಯಾಂಪ್ ಮನೆ ಗ್ರಾಮಸಭೆ ಮಾಡಿದ್ದೇವೆ. ಯಾರು ಸಹ ಬರಲಿಲ್ಲ ಗ್ರಾಮಸ್ಥರು. ಬೇರೆಗೆ ಎದುರೇ ಕೊಡಿ, ಯಾಕಂದ್ರೆ ಬರುವ ಆರ್ಥಿಕ ವರ್ಷದಲ್ಲಿ ಏನು ನೀವು ಕೊಟ್ಟಿದ್ರೆ ಆ ಕಾಮಗಾರಿ ಮಾತ್ರ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ತದೆ. ಇನ್ನೊಂದು ವಾರದವರೆಗೆ ಎಲ್ಲ ಇದು ಮಾಡಿದ್ರೆ ನಮ್ಗೆ ಕೊಟ್ರೆ ಅದನ್ನು ಇವಾಗ ಏನಾಗಿದೆ ಅಂದ್ರೆ ಯಾಕೆಂದ್ರೆ ಮೊದಲನೇ ಹಾಗೆಲ್ಲ ಇವಾಗಲೇ ಅದರದ್ದು ಖಾಲಿ ಜಾಗದ ಫೋಟೋವನ್ನು GPS ತಂತ್ರಜ್ಞಾನ ಮೂಲಕ ನಾವು ಕ್ಯಾಪ್ಚರ್ ಮಾಡಿ ಆಕ್ಷನ್ ಪ್ಲಾನ್ ತಯಾರು ಮಾಡಲಾಗಿದೆ. ಅಂದ್ರೆ ಪ್ರತಿ ವರ್ಕಿಗೆ ID ಇವಾಗಲೇ ಕ್ರಿಯೇಟ್ ಆಗ್ತದೆ ಆನ್ಲೈನ್. ಮತ್ತೆ ಬರುವ ವರ್ಷ ಬಂದು ಏಪ್ರಿಲ್ ಮೇ ಕಳೆದ ನಂತರ ಬಂದು ನಾವು ಅಡಿಕೆ ಗಿಡ ಮಾಡ್ತೇವೆ, ಜೂನ್ ಜುಲೈ ಆಗಸ್ಟ್ ಅಲ್ಲಿ ಅಂತ ಹೇಳಿದ್ರೆ ಆಗುದಿಲ್ಲ. ಯಾವ ಕಾಮಗಾರಿ ಬರುವ ವರ್ಷ ಮಾಡುದಿದ್ರೆ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ 1 ವಾರದೊಳಗೆ ಎಲ್ಲರೂ ಕೊಡಿ. ಯಾಕಂದ್ರೆ ಆನ್ಲೈನ್ ಅಲ್ಲಿ ಫಿಲ್ ಮಾಡ್ಲಿಕ್ಕಿದೆ. ಯಾರಿಗಾದ್ರೂ ನಿಮ್ಮ ಹತ್ತಿರದವರಿಗೆ ಅಥವಾ ಯಾರು ಇಂಟ್ರೆಸ್ಟ್ ನಿಮ್ಗೆ ಗೊತ್ತಿದ್ದಾರೆ ಅವ್ರಿಗೆಲ್ಲೊಂದು ಮಾಹಿತಿ ನೀಡಿ. ಇವಾಗಲೇ ಎಲ್ಲ ಗ್ರೂಪ್ ಅಲ್ಲಿ ನಾವು ಶೇರ್ ಮಾಡಿದ್ದೇವೆ ಮಾಹಿತಿಯನ್ನು. ಅದು ಸಹ ನಮ್ದು 20-28 ವರ್ಕ್ ಅದು ಸಹ ನಾವೇ ಕೇಳಿ ತಗೊಂಡದ್ದು. ವಾಲಂಟಿಯರ್ ಆಗಿ ಬಂದದ್ದು ಒಂದು 4-5 ವರ್ಕ್ ಮಾತ್ರ. ಈಗ ಸಾರ್ವಜನಿಕ ಕೃಷಿ ಬಾಯಿ ಮಾಡಲಿಕ್ಕೆ ಉಂಟು. ಈಗ ವರ್ಗ ಜಾಗವನ್ನು ಪಂಚಾಯತಿಗೆ ಬರೆ ಕೊಡಬೇಕು. ಅದು ಯಾವ ರೀತಿ ಮಾಡಬೇಕು ಅಂತ ಹೇಳಿ ವರ್ಗ ಜಾಗವನ್ನು ಪಂಚಾಯತಿಗೆ ಕೊಡೋದು, ಅಲ್ಲಿ ಸಾರ್ವಜನಿಕ ಕೆರೆ ಮಾಡೋದು. ಸಾರ್ವಜನಿಕ ಕೆರೆಯ ಇವಾಗ ಅದು ಜಾಗ ಏನಿದೆ ಅದನ್ನು ನೀವು ದಾನ ಪತ್ರದ ಮೂಲಕ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಬೇಕು. ಸೊ ಅವಾಗ ಮಾತ್ರ ನೀವು ಅಲ್ಲಿ ಸಾರ್ವಜನಿಕವಾಗಿ ಕಾಮಗಾರಿಗಳು ಮಾಡಿಕೊಳ್ಳಿಕ್ಕೆ ಅವಕಾಶ ಬರುತ್ತೆ. ಎಗ್ರಿಮೆಂಟ್ ಅನ್ನೋದು ಯಾವುದು ಸಾರ್ವಜನಿಕ ಕೆರೆ ಆದ್ರೆ ಆ ಸ್ಥಳದ್ದು ಕೆರೆ ಅಂತ ಸರ್ಕಾರ ಕೆರೆ ಅಂತ ಇಲ್ಲ, ಒಂದು ಜಾಗ ವರ್ಗ ಜಾಗ. ಮುಖಾಂತರ ನೀವು ಅದನ್ನು ಪಂಚಾಯತ್ಗೆ ಹಸ್ತಾಂತರ ಮಾಡಬೇಕು. ಪಂಚಾಯತ್ ವಹಿಸ್ತಾರೆ. ಅವಕಾಶ ಉಂಟಾ ಇಲ್ಲವಾ? ಅವಕಾಶ ಉಂಟಾ? ಪಂಚಾಯತಿಗೆ ಆಸೆ ಕೊಡ್ತಾರೆ, ನೀವು ನನ್ನ ಖರ್ಚಿನ ಬಗ್ಗೆ ನೀವು ಕೇಳಬೇಕಂತ ಹೇಳ್ತೀವಿ. ಮಾಡುವಲ್ಲ, ಹೇಳಿ ನಿರ್ಣಯ ಮಾಡುವ, ನಿರ್ಣಯ ಮಾಡಿ ಮಾಡುವ ಅವಕಾಶ ಉಂಟು, ಏನಿಲ್ಲ. ನಾವು ಇಷ್ಟೆಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡುದು, ನಿರ್ಣಯ ಮಾಡಿ ಮಾಡುದು ಮಾಡ್ಬೋದು. ಅದು ಸಾಮಾಜಿಕವಾಗಿ ಯಾರು ಕೊಡುವವರಿಗೆ ಇಲ್ಲ ಈಗ. ಆದ್ರೆ ಬರಲು ಬೆಲೆ ಇಲ್ಲದೆ ಮಾಡುವುದು ಒಳ್ಳೆಯದು.
ಮತ್ತೆ ಇದು ಆಕ್ಷನ್ ಪ್ಲಾನ್ ರಿಯಾಕ್ಷನ್ ಆಗಿದೆ ಎನರ್ಜಿ ಮಾರ್ಕೆಟ್ ಆಕ್ಷನ್ ಪ್ಲಾನ್ ಆಗಿದೆ ಅದು ಆಕ್ಷನ್ ಆಗಿದೆ ಎರಡಾಗಿ ಇದೆ ಅದು ಆಕ್ಷನ್ ಪ್ಲಾನ್ ಯಾರು ಕೊಡ್ತಾ ಇದ್ದಾರೆ ಯಾರು ಕೊಡ್ತಾ ಇದ್ದಾರೆ ನಾನು ವೈಯಕ್ತಿಕವಾಗಿ ಹೇಳಿದ್ದೆ ಸಾರ್ವಜನಿಕ ಎರಡು ಸಲ ಮಾರ್ಕೆಟ್ ಅಲ್ಲ ಸಾರ್ವಜನಿಕ ಅದು ನೀವು ಮಾರ್ಕೆಟ್ ಹಾಕಿದ್ದೇವೆ ಇವರು ಹಾಕಿದ್ದಾರೆ ಎಸ್ಟಿಮೇಷನ್ ಸ್ಯಾಂಕ್ಷನ್ಗೆ 3 ಲಕ್ಷ ಮಾತ್ರ ನಾವು ಮಾಡಿದ್ದೀವಿ ನಮ್ಮ ಕಾಲದಲ್ಲಿ ಆಗ್ತದೆ 3 ಲಕ್ಷದ ಮೇಲೆಗೆ ಏಳಕ್ಕೆ ಹೋಗ್ತದೆ ಏಳಕ್ಕೆ ಅಂದರೆ ಸ್ಯಾಂಕ್ಷನ್ಗೆ ಲೆಟರ್ ಕೊಟ್ಟಿದ್ದೇವೆ ನಾವು ಈಗ ಅವತ್ತು ಮಾಡಿಕೊಂಡು ಕಳಿಸ್ಕೊಡ್ತೇವೆ ಯಾಕಂದ್ರೆ ಆಲ್ರೆಡಿ ಎಸ್ಟಿಮೇಷನ್ ಆಗಿದೆ 5 ಲಕ್ಷ ಎಸ್ಟಿಮೇಷನ್ ಅಲ್ಲ ಹೇಗೆ ಗೊತ್ತು ನಾನು ನನಗೆ ಅದಾಗ ನೆನಪುಂಟ ಅದಾಗ ಅದಕ್ಕೆ ಸಂಜೆ ಸಂಜೆ ನನಗೆ ಕಾಂಕ್ರೀಟ್ ಮಾಡಬೇಕು ಅದಕ್ಕೆ ಮುಂದಕ್ಕೆ ಲೇಬರ್ ನೋಡಿ ಅದೇ ಈಗ ಕಾಮಗಾರಿ ಈಗ ನಾವು ಮೆಂಬರ್ಸ್ ಅಥವಾ ನಾವು ಮಾಡಬೇಕು ಸಾರ್ವಜನಿಕರು ಅವರೇ ಬಂದು ಅವರ ಪರಿಸರಕ್ಕೆ ಅಭಿವೃದ್ಧಿ ಮಾಡೋದಾದ್ರೆ ಅವರೇ ಪೂರಕವಾದ ಕೂಲಿ ಬರುವಂತ ಕಾಮಗಾರಿ ಕೊಟ್ರೆ ಅದು ನಾವು ಮಟ್ಟಿದಲ್ಲಿ ವರ್ಕ್ ಮಾಡಬೇಕು. ಯಾಕೆಂದ್ರೆ ನಾವು ಇಲ್ಲಿ ಇಲ್ಲಿ ಜಾಗ ತಗೊಳ್ಳುವಾಗ 30 ಲಕ್ಷದವರೆಗೆ ಮೆಟೀರಿಯಲ್ ಬೇಕು. ಆದ್ರಿಂದ ಮತ್ತೆ ನೆಕ್ಸ್ಟ್ ಬಂದ ವಿಡಿಯೋಗೆ ಮತ್ತೆ ಕಿರಿಕಿರಿ ಆಗಬೇಡ. ಈಗ ಸರಿ ಆಗಿದೆ, ಯಾಕೆಂದ್ರೆ ನಾವು ಅದನ್ನ ಎಲ್ಲ ಅನುಭವಿಸಿ ಆಗಿದೆ. ಮತ್ತೆ ಬಂದ ವಿಡಿಯೋ ಎಲ್ಲ ಅನುಭವಿಸಲು ಬೇಡ. ಅದಕ್ಕೆ ನಾವು ಈಗ ಎಲ್ಲ ನಾವು ವಾಟ್ಸಪ್ ಅಲ್ಲಿ ಹೇಳಿದ್ದೇವೆ. ಅಲ್ಲಿ ರೋಷನ್ ಅವರು ನಾವು ಹೇಳಿದ್ದೇವೆ, ನೀವು ಇದು ನಾಳ ಹೂಳೆತ್ತುದು ಅಥವಾ ಮಣ್ಣಿನ ರಸ್ತೆ ಎಲ್ಲ ಮಾಡಿದ್ರೆ ಪೂರಕವಾಗಿ ಅದಕ್ಕೆ ಬ್ಯಾಲೆನ್ಸ್ ಆಗಿ ನಾವು ಕಾಂಕ್ರೀಟ್ ರೋಡ್ ಮಾಡಬೇಕಾಗ್ತದೆ. ನಮ್ಮ ಏರಿಯಾದಲ್ಲಿ ಆಗಿದೆ ಬ್ಯಾಲೆನ್ಸ್, ನೀವು ಒಂದು ಕೊಡಬಹುದು ನೋಡಿ ಬೇಕಾದ್ರೆ ನಮ್ಗೆ ಆಗಬೇಕು ರೋಡ್ ಆಗಬೇಕು ಅನ್ನ ಬ್ಯಾಲೆನ್ಸಿಂಗ್ ಆಗಿದೆ. notice pirradetonu ಒಂದು ಅಂತಾರೆ pirradetonu ಒಂದು ಅಂತಾರೆ notice ಇನ್ನ ಅಜ್ಜಿ ಮತ್ತೊಂದು ಈಗ ಮಟೀರಿಯಲ್ ಈಗ ನಾವು ವರ್ಕ್ ಮಾಡಿದ್ರೆ ಸಹ 60% ಕೂಲಿ ಆಗುತ್ತೆ, 40% ಮಟೀರಿಯಲ್ ಬುಕ್ ಮಾಡಲಿಕ್ಕೆ ಬಿಡುದಿಲ್ಲ. ಯಾಕಂದ್ರೆ ವರ್ಕ್ ಮಾಡಿದವನು ನಮ್ಗೆ ಬಂದು, ಯಾಕಂದ್ರೆ ಅವರು ಡೀಲರ್ ಸಪ್ಲೈ
ಅವರ 3-4 ವರ್ಷ ವೇಟ್ ಮಾಡಲಿಕ್ಕೆ ಆಗಿಲ್ಲ, ಅವರಿಗೆ ಅಂತ ಪೇಮೆಂಟ್ ಮಾಡಬೇಕು. ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ಯಾಕಂದ್ರೆ ನಾಳೆ ಅವ್ರಿಗೆ ಪೇಮೆಂಟ್ ಮಾಡಬೇಕು, ಅವರು ಪಂಚಾಯತಲ್ಲಿ ಬಂದು ಅದಕ್ಕಿಂತ ಯಾವುದು ನಮಗೆ ಎಷ್ಟು ಕೂಲಿ ಇಟ್ಟು ಅಂತೆ ಮಾಡ್ತೀವಿ ಅದು ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಕಲಂಪುರ್ ಗ್ರಾಮ ಪಂಚಾಯತ್ನ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ 15ನೇ ಹಣಕಾಸಿನ 22-23 ಸಾಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯ ವೇದಿಕೆಯಲ್ಲಿರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರೇ, ಇಂಜಿನಿಯರ್ ಅವರೇ ಹಾಗೂ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರೇ ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ ಹಾಗೂ ಎಲ್ಲ ಗ್ರಾಮಸ್ಥರೇ, NREG ಯೋಜನೆ ಅಂತ ಹೇಳುವಂಥದ್ದು ಮಹಾತ್ಮ ಗಾಂಧಿ ನಮ್ಮ ನರೇಗಾ ಯೋಜನೆ ತುಂಬಾ ಮಹತ್ವಪೂರ್ಣವಾದದ್ದು. ನಮ್ಮ ಪಂಚಾಯತ್ ಅಂತ ಹೇಳುವಂಥದ್ದು ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಹೇಗೆಯೋ ಹಾಗೆ ಗ್ರಾಮದಲ್ಲಿ ನಮ್ಮ ಪಂಚಾಯತ್ ಅನ್ನುವಂಥದ್ದು ಗ್ರಾಮದ ಒಂದು ಸರ್ಕಾರ ಅಂತ ಹೇಳ್ಬೋದು. ನಮ್ಮ ಗ್ರಾಮದ ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ನಮ್ಮ ಪಂಚಾಯತಿಯಲ್ಲಿರುವಂತಹ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆದಾಗ ಮಾತ್ರ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ 15ನೇ ಹಣಕಾಸು ಇರ್ಬೋದು, ಅದೇ ರೀತಿ ನರೇಗಾ ಯೋಜನೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ನಲ್ಲಿ ಉತ್ತಮವಾದ ಕಾಮಗಾರಿಗಳು ನಡೆಯಬೇಕು. ಈ ನಿಟ್ಟಿನಲ್ಲಿ ನಡೆದಂತ ಕಾಮಗಾರಿಯ ಯಾವ ರೀತಿ ನಡೆದಿದೆ ಅಂತ ಹೇಳುವಂಥದ್ದನ್ನು ಪರಿಶೋಧನೆಯನ್ನು ಮಾಡಿ ಪಾರದರ್ಶಕತೆಯಲ್ಲಿ ಅದು ಸರಿಯಾದ ರೀತಿಯಲ್ಲಿ ನಡೆದಿದೆ ಅಂತ ಹೇಳುವಂಥದ್ದನ್ನು ಈ ಒಂದು ಸಭೆಯಲ್ಲಿ ನಾವು ಚರ್ಚೆ ಮಾಡುವಂಥದ್ದು ತುಂಬಾ ಮುಖ್ಯವಾಗಿರ್ತದೆ. ಆದ್ರಿಂದ ಸರ್ಕಾರ ಪ್ರತಿಯೊಂದು ಯಾವುದೇ ಯೋಜನೆ ಬಂದಾಗ ಅದಕ್ಕೆ ಮಾರ್ಪಾಡನ್ನು ಕೂಡ ಮಾಡ್ತದೆ. ಯಾಕೆಂತ ಹೇಳಿದ್ರೆ ಆ ಒಂದು ಈ ಯೋಜನೆಯಲ್ಲಿ ಬಂದಂತ ಕಾಮಗಾರಿ ಸರಿಯಾದ ರೀತಿಯಲ್ಲಿ ಆಗ್ಬೇಕಂತ ಹೇಳಿದ್ರೆ ಈಗಷ್ಟೇ ಅವರು ಕೆಲವೊಂದು ಬದಲಾದ ಆದೇಶಗಳನ್ನು ಕೂಡ ಓದಿ ಹೇಳಿದ್ರು. ಯಾಕೆಂತ ಹೇಳಿದ್ರೆ ಬರೀ ಒಂದು ದುಡ್ಡಿಗಾಗಿ ನಾವು ಆ ಒಂದು ಯೋಜನೆಯನ್ನು ಮಾಡುವುದಲ್ಲ, ಒಂದು ಜನರ ಆರ್ಥಿಕ ಪರಿಸ್ಥಿತಿ ಅಥವಾ ಸಾಮಾಜಿಕ ಪರಿಸ್ಥಿತಿ ಉತ್ತಮ ಆಗ್ಬೇಕಂತ ಹೇಳಿದ್ರೆ ಆ ಯೋಜನೆಯಲ್ಲಿ ಪಡೆದಂತಹ ಹಣ ಸಮರ್ಪಕ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಆ ಒಂದು ಯಾವುದೇ ಕಾಮಗಾರಿ ಮಾಡಿದರೂ ಕೂಡ ಅದು 5 ವರ್ಷದವರೆಗೆ ಒಂದು ಅನುಷ್ಠಾನ ಇರಬೇಕು ಎನ್ನುವ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಅವರು ಬಾಂಡ್ ಪೇಪರ್ ಬರೆದು ಕೊಡ್ಬೇಕಾಗ್ತದೆ. ಅದೇ ರೀತಿ ಮುಂದಿನ ಎಷ್ಟು ಕೃಷಿ ಇರ್ಬೋದು ಅಥವಾ ಹಟ್ಟಿ ರಚನೆ ಇರ್ಬೋದು, ಬಾವಿ ಮಾಡುವಂಥದ್ದು ಇರ್ಬೋದು, ಆ ಒಂದು ಕುಟುಂಬದ ಅಮೌಂಟ್ ಅನ್ನು ಕೂಡ 2.5 ಲಕ್ಷ ಇದ್ದದ್ದು ಮುಂದಿನ ದಿನದಲ್ಲಿ 5 ಲಕ್ಷದವರೆಗೆ ಸರ್ಕಾರ ಅದನ್ನು ಹೆಚ್ಚು ಮಾಡಿದೆ. ಈ ನಮ್ಮ ಏನು ಯೋಜನೆಗಳಿದೆ ಅದು ನಮ್ಮ ಗ್ರಾಮದ ಎಲ್ಲ ಜನತೆಗೆ ಮುಟ್ಟಬೇಕು. ಅದೇ ರೀತಿಯಾದ ಅವರಿಗೆ ಸರಿಯಾದ ಮಾಹಿತಿ ಸಿಗಬೇಕು. ಆ ಒಂದು ಯೋಜನೆಗಳು ಸಮರ್ಪಕ ರೀತಿಯಲ್ಲಿ ಅನುಷ್ಠಾನ ಆಗಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ನಮ್ಮ ಕಲಂಪುರ್ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ PDO ಇದ್ದಾರೆ. ಎಲ್ಲ ರೀತಿಯ ಕಾರ್ಯಗಳು ಉತ್ತಮವಾಗಿ ನಡೆಯಲಿ. ನಮ್ಮ ಎಲ್ಲ ಪಂಚಾಯತ್ನಲ್ಲಿ ಸಿಗುವಂತ ಸೌಲಭ್ಯ ಇರ್ಬೋದು, ಅದೇ ರೀತಿ ನಮ್ಮ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಸಿಗುವಂತ ಎಲ್ಲ ಅನುದಾನ ಇರ್ಬೋದು, ಕಾಮಗಾರಿಗಳು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದು ಉತ್ತಮವಾಗಿ ನಮ್ಮ ಪಂಚಾಯತ್ ಮುಂದಿನ ಅಭಿವೃದ್ಧಿಯನ್ನು ಹೊಂದಿದೆ ಅಂತ ಹೇಳಿ ಆಶಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಕಲಂಪುರ್ ಗ್ರಾಮ ಪಂಚಾಯತ್ನಲ್ಲಿ 2023-24ನೇ ಸಾಲ ಅಂದ್ರೆ ಇಲ್ಲಿ ಕನ್ಫ್ಯೂಷನ್ ಇದೆ. 23-24 ಸಾಲ ಪಾವತಿ ಆಗಿರೋದು ಕಾಮಗಾರಿ ಅಡಿಟ್ ಆಗ್ತದೆ. ಈಗ ನಮ್ಗೆ ಡೆಡ್ಲೈನ್ ಪಾವತಿ ಬರ್ತದೆ 23-24 ಮಾರ್ಚ್ ವರೆಗೆ. ಮಾರ್ಚ್ 2024 ಎಂಡವರೆಗಿದ್ದ ಪೇಮೆಂಟ್ ಆದ ಕಾಮಗಾರಿಗಳು ಅಂದ್ರೆ ಏಪ್ರಿಲ್ 1, 2023ರಿಂದ 31/3/2024 ಆ ಟೈಮಲ್ಲಿ ಕೆಲವು ನಿರ್ವಹಣೆಯಾಗಿ ಪೇಮೆಂಟ್ ಈ ವರ್ಷ ಆಗ್ತದೆ. ಮೊದಲು ಇದರಲ್ಲಿ ಇದ್ದಿದ್ದರ ಪೇಮೆಂಟ್ ವರ್ಕ್ 22-23 ಆಗಿದೆ. ಕಾಮಗಾರಿ ಪೇಮೆಂಟ್ ಈ ಟೈಮಲ್ಲಿ ಆಗಿದೆ. ಇದಿಷ್ಟು ಮಾಹಿತಿ. ಹಾಗೆ ಈ ಗ್ರಾಮ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡ ಶಿಶುಅಭಿವೃದ್ಧಿ ಇಲಾಖೆಯ ಅಂಗನವಾಡಿ ಸೂಪರ್ವೈಸರ್ ಶುಭ ಅವರಿಗೆ ಧನ್ಯವಾದಗಳು. ಹಾಗೆ ಪಂಚಾಯತ್ ಅಧ್ಯಕ್ಷರಾದ ಪ್ರೇಮ ಶೆಟ್ಟಿ ಅವರಿಗೆ ಧನ್ಯವಾದಗಳು. ತಾಲೂಕು ಸಾಮಾಜಿಕ ಇಲಾಖೆ ಪರಿಷತ್ ತಂಡದ ಸದಸ್ಯ ಸಂಯೋಜಕರಾದ ಹರೀಶ್ ಅವರಿಗೆ ಧನ್ಯವಾದಗಳು. ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಧನ್ಯವಾದಗಳು. ಹಾಗೆ ಎಲ್ಲ ಗ್ರಾಮಸ್ಥರು, ಉದ್ಯೋಗ ಚೀಟಿದಾರರು ಹಾಗೂ ಸಾಮಾಜಿಕ ಇಲಾಖೆ ಪರಿಷತ್ ತಂಡದ ಎಲ್ಲ ಸದಸ್ಯರು ಹಾಗೂ ತಾಂತ್ರಿಕ ಸಹಾಯಕರು ಹಾಗೂ ಈ ಸಭೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ.
ರಾಷ್ಟ್ರಗೀತೆಗೆ ನೀಡಬೇಕು.